ನಮಸ್ಕಾರ. ನಾವು ನಾಳೆ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಇಂದು ನಾವು ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಕಾರಣ ಇಷ್ಟೇ, ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಒಂದು 2 ತಿಂಗಳಿಂದ ನಮ್ಮ ಪ್ರಕೃತಿಯವರು ಅಥವಾ ನೇಚರ್ ವಾರಿಯರ್ಸ್ ಅಂತೇನು ಕರಿತೀವಿ, ಅವರು ಪ್ಲಾಸ್ಟಿಕ್ಕು, ಪೇಪರು, ಈ ವೇಸ್ಟು ಮತ್ತು ಮೆಟಲ್ಲು, ಕ್ಲಾತ್ಸು ಮುಂತಾದ ವಸ್ತುಗಳನ್ನು ಅವರು ನಮಗೆ ದಾನವಾಗಿ ಕೊಡ್ತಾ ಇದ್ದಾರೆ. ಸುಡದೆ ಚಲದೆ ಟು ಸೇವ್ ದ ಎನ್ವೈರನ್ಮೆಂಟ್ ಅಂತ ಪರಿಸರ ಉಳಿಸೋ ಸಲುವಾಗಿ ಅವರು ಅದನ್ನು ಕಾರ್ಯ ಕೈಗೊಂಡಿದ್ದಾರೆ. ಅದರಿಂದ ಬಂದ ಇಟ್ಟು ಅದರಲ್ಲಿ ಕೆಲವೊಂದನ್ನು ನಾವು ಡೊನೇಟ್ ಆಗಿ ಕೊಡ್ತೀವಿ. ಯಾಕಂದರೆ ಅದರಲ್ಲಿ ಕೆಲವೊಂದು ಉಪಯೋಗವಾಗುವಂಥ ವಸ್ತುಗಳು ಇರ್ತಾವೆ. ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕ್ಲಾತ್ ಇರ್ಬೋದು, ನೀರಿನ ಬಾಟ್ಲಿ ಇರ್ಬೋದು. ಅದರ ಆದಮೇಲೆ ಏನು ನಮಗೆ ಉಪಯೋಗ ಆಗೋದಿಲ್ಲಪ್ಪ ಅನ್ನುವಾಗ ನಾವು ಅದನ್ನು ರೀಸೈಕಲ್ ಕಳಿಸ್ತೀವಿ. ರೀಸೈಕಲ್ ಅಂದರೆ ಪುನರ್ ತಯಾರಿಕೆಯ ವಸ್ತುಗಳು. ಅದನ್ನು ಸ್ವೆಡ್ಡಿಂಗ್ ಮಾಡಿ, ಬೆಲ್ಟ್ ಮಾಡಿ, ಮತ್ತು ಹೊಸ ವಸ್ತು ತಯಾರು ಮಾಡೋಕೆ ಏನು ಮಾಡ್ತೀವಿ ಅದು ರೀಸೈಕಲ್. ಆ ರೀಸೈಕಲ್ಗೋಸ್ಕರ ಬಂದು ಏನದು ನಾವು ಕೊಟ್ಟಿದ್ದೀವಿ ರೀಸೈಕಲ್ಗೆ, ಅದರಲ್ಲಿ ಸುಮಾರಾಗಿ ನಮಗೆ ದುಡ್ಡು ಬಂದಿತ್ತು. ದುಡ್ಡಲ್ಲಿ ನಾವು ಅದರಲ್ಲಿ 10,000 ರೂಪಾಯಿ ಏನು ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಕೊಡ್ತಾ ಇದ್ದೀವಿ. ಅಂದರೆ ಏನೀಗ ಸೈನಿಕರ ಆರ್ಮ್ಡ್ ಫೋರ್ಸಸ್ ಇದ್ದಾರೆ, ಅವ್ರಿಗೋಸ್ಕರ ಅಂದರೆ ಏನು ನಮಗೋಸ್ಕರ ತಮ್ಮ ಮನೆಯನ್ನು ಬಿಟ್ಟು ನಮಗೋಸ್ಕರ ಗಡಿಗೆ ಕಾಯ್ತಾ ಇದ್ದಾರೆ. ತಮ್ಮ ಜೀವವನ್ನೇ ಮುಳುಪಾಗಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಆಪರೇಷನ್ಸ್ ಇದ್ದು ಏನು ಯಶಸ್ವಿ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರ ಏನು ವೆಲ್ಫೇರ್ ಫಂಡ್ ಇದೆ, ಭಾರತೀಯ ರಕ್ಷಣಾ ನಿಧಿಗೆ ಕೊಡ್ತಾ ಇದೆ 10,000 ರೂಪಾಯಿ. ಮತ್ತು ಇನ್ನೂ 20,000 ರೂಪಾಯಿ ಇದೆಯಲ್ಲ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಕೊಡ್ತಾ ಇದ್ದೀವಿ. ಅದು ಏನಂದ್ರೆ ನಾವೇನು ನೋಡ್ತಾ ಇದೀವಿ, ಒಂದು ತಿಂಗಳಿಂದ ಬಹಳ ಮಳೆ ಆಗ್ತಾ ಇದೆ, ಅತಿವೃಷ್ಟಿಯಾಗಿ ಎಷ್ಟು ಮನೆ ಕಳ್ಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಅವ್ರಿಗೋಸ್ಕರ ಯೂಸ್ ಮಾಡಕ್ಕಂತ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಕೊಡ್ತಾ ಇದ್ದೀವಿ. ಇದು ಉದ್ದೇಶ ಯಾಕೆ ನಾವು ಇದು ಇವತ್ತು ಕಲಿತಾ ಇದ್ದೀವಿ ಅಂದ್ರೆ, ನಮ್ಮ ವಿಶ್ವ ಪರಿಸರ ದಿನಾಚರಣೆ ಇವತ್ತು ಥೀಮ್ ಏನು ನಮ್ದು ಉದ್ದೇಶ ಏನಿದೆ ಅಂದ್ರೆ ಪರಿಸರ ಮಾಲಿನ್ಯವನ್ನ ಅಂತಿಮಗೊಳಿಸುವುದು ಅಥವಾ ಅದನ್ನು ಎಂಡಪ್ ಮಾಡೋದು ಅದರ ಉದ್ದೇಶ ಇದೆ ಈ ವರ್ಷದ ಥೀಮ್. ಅದನ್ನು ನಾವು ಮಾಡಬೇಕಂದ್ರೆ ಬರೀ ಬಾಯಲ್ಲಿ ಹೇಳೋದ್ರಿಂದ ನಡೆಯೋದಿಲ್ಲ. ಮತ್ತು ಏನು ಅದನ್ನು ಸುಮ್ಮನೆ ಹೇಳೋದ್ರಿಂದನೂ ಬರೋದಿಲ್ಲ. ಅದನ್ನ ಏನೊಂದು ಪ್ಲಾಸ್ಟಿಕ್ ಅನ್ನೋ ಒಂದು ಗುಣ ಇದೆ, ಏನದು ರೀಸೈಕಲ್ ಅಂತಲ್ಲ, ರೀಸೈಕಲ್ ಮಾಡಬೇಕು ಅಥವಾ ರೀಯೂಸ್ ಮಾಡಬೇಕು. ಅವಾಗ ಮಾತ್ರ ನಾವು ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಾವು ಕಲಿಗಾಣಿಸಬಹುದು ಅಂತ ಈ ಮೂಲಕ ಹೇಳಕ್ ಮಾಡ್ತೀನಿ. ಅದಕ್ಕೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದನ್ನು ಈಗ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ನಾವು ಮನೆ ಹೋಗೋದು, ಸ್ಕೂಲ್ ಹೋಗೋದು, ಅಥವಾ ಇನ್ನರ್ ಕ್ಲಬ್ಸ್ ಹೋಗೋದು, ರೋಟರಿ ಕ್ಲಬ್ ಹೋಗೋದು, ಅವ್ರಿಗೆಲ್ಲ ನಾವು ಪರಿಸರಕ್ಕೆ ಪ್ಲಾಸ್ಟಿಕ್ ನಿಂದ ಎಷ್ಟು ಅನಾಹುತ ಆಗ್ತಾ ಇದೆ, ಅದರಿಂದ ಬ್ಯಾಡ್ ಇಂಪ್ರೆಷನ್ ಏನಾಗ್ತದೆ, ಮಾಲಿನ್ಯ ಎಷ್ಟಾಗ್ತದೆ ಅಂತ ತಿಳಿಸ್ಕೊಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತಾರಂದ್ರೆ ಆ ಪ್ಲಾಸ್ಟಿಕ್ ಅನ್ನ ಕುಡಿಸಿದಾಗ ಒಂದು ಚೀಲನ ಅವರಲ್ಲಿ ಚೀಲ ಇರೋದನ್ನ ಹೇಳ್ತೇವೆ. ಅವರು ಪೇಪರ್ ಆಯ್ತು, ಈ ವೇಸ್ಟ್ ಆಯ್ತು, ಪ್ಲಾಸ್ಟಿಕ್ ಆಯ್ತು, ಅಥವಾ ಮೆಟಲ್ ಆಯ್ತು, ಅಥವಾ ಗ್ಲಾಸ್ ಆಯ್ತು, ಅವರು ಚೆಲ್ಲದೆ ಸುಳ್ಳಾರದೆ ಅದನ್ನ ಒಂದು ಕಡೆ ಇಡ್ತಾರೆ. ಇರೋದ್ರಿಂದ ಏನೋ ಒಂದು ಉಪಯೋಗ ಆಗುತ್ತಂದ್ರೆ ಸೆಗ್ರಿಗೇಷನ್ ಸೋರ್ಸ್ ಅಂತ ಆಗುತ್ತೆ. ಅಂದ್ರೆ ಅದು ಏನು ರಾಡಿ ಆಗೋದಿಲ್ಲ, ಗಲೀಜಾಗಿರೋದಿಲ್ಲ. ಅದನ್ನ ಸಹಜವಾಗಿ ತಗೊಂಡ್ಬಂದು ಅದನ್ನ ಸಪರೇಟ್ ಮಾಡಿ ಪೇಪರ್ ಒಬ್ಬರಿಗೆ, ಪ್ಲಾಸ್ಟಿಕ್ ಒಬ್ಬರಿಗೆ ಯೂಸ್ ಕೊಟ್ಟು ಅದನ್ನ ನಾವು ರೀಸೈಕಲ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಕೆಲವೊಂದು ಉಪಯೋಗ ಆಗುವಂತ ವಸ್ತು ಇರ್ತಾವ, ನೀಡಿ ತಿಕ್ಕಲು ಇರ್ತಾರ, ಎಲ್ಲೋ ಸ್ಲಮ್ ಏರಿಯಾದಲ್ಲಿ ಅವ್ರ ಸ್ಲಮ್ ಏರಿಯಾದಲ್ಲಿ ನಾವು ಡೊನೇಟ್ ಮಾಡ್ತೀವಿ. ಇದು ಒಂದಾಯ್ತು. ಇನ್ನು ಮುಂದೆ ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ. ಒಂದು ಸಾರಾಂಶ ಕನ್ನಡದಲ್ಲಿ ಎಲ್ಲ ಹೇಳಿದೀವಿ. ಏನಪ್ಪಾ ಅಂದ್ರೆ 8 ಅಮೆಂಡ್ಮೆಂಟ್ಸ್ ಇದಾವೆ. ನಮ್ಮ ಪ್ಲಾಸ್ಟಿಕ್ ಸಂಬಂಧಿಸಿದ ಅಮೆಂಡ್ಮೆಂಟ್ಸ್ ಆಲ್ರೆಡಿ ಭಾರತ ಸರ್ಕಾರ ಅನುಷ್ಠಾನ ತಂದಿದೆ, ಅನುಮೋದನೆ ಮಾಡಿದೆ, ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಬಟ್ ಅದು ಕಟ್ಟುನಿಟ್ಟಾಗಿ ಅದನ್ನ ಇನ್ನೂ ಜಾರಿಗೆ ತಂದಿಲ್ಲ. ಅದರಿಂದಲೇ ನಮ್ಮ ಪ್ಲಾಸ್ಟಿಕ್ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಸೊ ಏನಪ್ಪ ಮೊನ್ನೆದು ಅಂದ್ರೆ ನಾವು ಫಸ್ಟ್ ಹೇಳೋದೇನಂದ್ರೆ, ಇದು ನಾವೀಗ ಹವಾಮಾನ ತುರ್ತು ಸ್ಥಿತಿಗೋಸ್ಕರ ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಹವಾಮಾನ ತುರ್ತು ಸ್ಥಿತಿ ಅಂತ ಹೊರಡ ಬಂದಾಗ, ಪರಿಸ್ಥಿತಿ ಅಂತ ಹೊರ ಬಂದಾಗ ಎಷ್ಟು ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾವು ಈಗ ಹವಾಮಾನ ಇಷ್ಟ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಇಷ್ಟ ಆಗ್ತಾ ಇದೆ ಅಂದ್ರೆ, ಹವಾಮಾನ ವೈಪರೀತ್ಯ ಇಷ್ಟ ಆಗ್ತಾ ಇದೆ ಅಂದ್ರೆ ಯಾವಾಗ ಮಳೆ ಬರ್ತಿದೆ ಅಂತ ಗೊತ್ತಾಗಲ್ಲ. ಈಗ ನೋಡ್ರಿ 15 ದಿನ ಮುಂಚೆ ಮಳೆ ಬಂದ್ಬಿಡ್ತು, ಜೂನ್ ಅಲ್ಲಿ ಬರೋದು ಮೇದಲ್ಲೇ ಬಂದ್ಬಿಡ್ತು. ಈ ಕಾರಣದಿಂದ ನಾವು ಏನ್ ಹೇಳ್ತಾ ಇದ್ದೀವಿ, ಹವಾಮಾನ ತುರ್ತು ಸ್ಥಿತಿ ಘೋಷಿಸೋದ್ರಿಂದ ಏನದು ನಾನ್ ಬಯೋಡಿಗ್ರೇಡಬಲ್
ಇದಾವ, ವಿಘಟನೆ ಆಗದ ವಸ್ತು ಇದಾವ, ಅದನ್ನ ಸರಿಯಾಗಿ ರೀಸೈಕಲ್ ಮಾಡಿ. ಇಲ್ಲಾಂದ್ರೆ ಎಷ್ಟೋ ದನಕರಗಳು ಸಾಯ್ತಾ ಇದಾವ, ಮೀನು ತಿಮಿಂಗಲು ಸಾಯ್ತಾ ಇದಾವ, ಎಷ್ಟೋ ಪಕ್ಷಿಗಳು ಸಾಯ್ತಾ ಇದಾವ. ಅದನ್ನ ಏನದು ಸೆಂಟ್ ಟು ರೀಸೈಕಲ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಎರಡನೇದು CIG ಅವರು 2011, 12, 16 ಒಂದು ಇದು ಮಾಡಿದ್ರು, ಸರ್ವೆ ಮಾಡಿದ್ರು, 35 ಅರ್ಬನ್ ಲೋಕಲ್ ಬಾಡಿದ್ರು. ಅವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಹುಬ್ಬಳ್ಳಿ ಧಾರವಾಡ ಸಮೇತ ಒಂದು 35 ULP ಅವರು ಆಲ್ರೆಡಿ ಪರಿಸರ ಮಾಲಿನ್ಯ ಮಾಡಿದಾರ. ಅವ್ರು ಏನಾದ್ರು ಅದು ಪರಿಸರ ಮಾಲಿನ್ಯ ಮುಕ್ತ ಆಗ್ಬೇಕಂದ್ರೆ 20 ವರ್ಷದ ಕಾರ್ಯಕ್ರಮ ರೂಪಿಸಿದ್ರು ಅವರು. ಅದನ್ನು ಕೂಡಲೇ ಅನುಷ್ಠಾನ ಮಾಡುವಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದ್ರೆ ಬಹಳ ಇಂಪಾರ್ಟೆಂಟ್, ಈಗ ನಾವು ಬಹಳ ಅದು ಗಂಡಾಂತರ ಪರಿಸ್ಥಿತಿ ಮಾಡ್ತಾ ಇದೀವಿ. ಅಂದ್ರೆ 18/3/2016 ಆಗಿತ್ತದು. ಏನಪ್ಪಾ ಅಂದ್ರೆ ಚಿಪ್ಸು, ಬಿಸ್ಕಿಟು, ರ್ಯಾಪರ್ಸ್ ಇದಾವೆ ಅಥವಾ ಫುಡ್ ಕವರ್ಸ್ ಇದಾವೆ. ಲೈಕ್ ನಮ್ಮ ರಾಮದೇವ್ ಬಾಬಾ ಪತಂಜಲಿ ಪ್ರಾಡಕ್ಟ್ ಆಯ್ತು, ಇದು ಆಯ್ತು, ಪಾನ್ ಮಸಾಲ ಆಯ್ತು, ಏನೋ ಯಾವುದು ಆಹಾರಯುಕ್ತ ಪ್ಲಾಸ್ಟಿಕ್ ವೇಸ್ಟ್ ಬರ್ತೈತಲ್ಲ, ಯಾರು ತಯಾರು ಮಾಡ್ತಾರ ಅವರೇ ತಮ್ಮದು ತಗೊಂಡು ಸಿಮೆಂಟ್ ಫ್ಯಾಕ್ಟ್ರಿಗಾರ ಕಳಿಸ್ಬೇಕು. ಅಲ್ಲಿ ಏನಾಗತ್ತಂದ್ರೆ ಕಲ್ಲಿದ್ದಲು ಬದಲಿ ಇದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಮೆಂಡ್ಮೆಂಟ್ ಇದೆ. ಅದು ಒಂದು ಕಲ್ಲಿದ್ದಲು ಒಂದು ರಿಸೋರ್ಸ್ ಉಳಿತದ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಎರಡನೇದು ಪವರ್ ಕಾರ್ಪೊರೇಷನ್ ಕಳಿಸ್ಬೋದು. ಅದು ಆ ರ್ಯಾಪರ್ ವೇಸ್ಟ್ ಬಹಳ ಪೊಲ್ಯೂಷನ್ ಆಗ್ತೈತೆ ಅಂತ ನಮಗೆ ಕಾಣ್ತಾ ಇದೆ ಈಗ ಇದರಲ್ಲಿ. ಅದು ಬಹಳ. ಇನ್ನೊಂದು KMF ಅವ್ರದ್ದು ಹಾಲು ಏನು ಬರ್ತೈತಿ, ಹಾಲಿನ ಪ್ಯಾಕೆಟ್, ಅದು ಬಹಳ ವರ್ಜಿನ್ ಪ್ಲಾಸ್ಟಿಕ್, ಅದು ಬಹಳ ಚಲೋ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂದ್ರೆ ಸಹಜವಾಗಿ ಮೊದಲು ಕೊರೋನಾ ಮುಂಚೆ ಯೂಸ್ ತೊಗೊಂತಿದ್ರು ಇವೆಲ್ಲ ಮಾರ್ಕೆಟ್. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಆ ಪ್ಲಾಸ್ಟಿಕ್ ಸಹ ತೊಗೊಂತಾ ಇಲ್ಲ. ಅದನ್ನ ನಾ KMF ಕೇಳೋದೇನಪ್ಪಾ ಅಂದ್ರೆ, ನೀವೊಂದು ರೀಸೈಕಲ್ ರೇಟ್ ತೆಗೆದು ನೀವೇ ಪ್ಲಾಸ್ಟಿಕ್ ತಗೊಳ್ರಿ, ಯಾಕೆ ಅದು ಅನುಮೋದನೆ ಇದೆ, ತಗೊಂಡು ನೀವು ಅದನ್ನ ರೀಸೈಕಲ್ ಮಾಡಿ ಅಂತ KMF ಅಧ್ಯಕ್ಷರಿಗೂ ನಾ ಕೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಈಗೀಗ ಮೊನ್ನೆ ಓದ್ತಿಗಳು ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ರಸ್ತೆ ನಿರ್ಮಾಣಕ್ಕೆ ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡ್ರಿ, ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ ಪ್ರಕಾರ ಅಂತ ಆಲ್ರೆಡಿ ಅನುಮೋದನೆ ಇದೆ 2016. ಅದನ್ನ ಅದು ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ರು. ಹೋದ ತಿಂಗಳು ಮಾಡಿದ್ದಾರೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ನಾವು ಧನ್ಯವಾದ ಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದ ಕೊಡ್ತೀವಿ. ಯಾಕಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ 1.5 ಲಕ್ಷ ಉಳಿತಾ ಇದೆ 1 ಕಿಲೋಮೀಟರ್ಗೆ. ಆಮೇಲೆ ಸ್ಟಿಫ್ನೆಸ್ ಆಗುತ್ತೆ ಮತ್ತು ವೇಸ್ಟ್ ಪ್ಲಾಸ್ಟಿಕ್ ವೇಸ್ಟ್ ಆಗೋದು ಉಳಿತೈತೆ, ಅಂದ್ರೆ ಮಾಲಿನ್ಯ ಆಗೋದು ತಡಿತೈತಿ. ಇದು ಬಹಳ ಸಂತೋಷದ. ಆದ್ರೆ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫ್ಲೈಓವರ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದು ಕೂಡಲೇ ಅದನ್ನ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಇಂಡಿಯನ್ ರೋಡ್ ಮಾಡಿ. ಮತ್ತು ಕೇಂದ್ರ ಸರ್ಕಾರ ಕೇಳೋದೇನಂದ್ರೆ, ಪ್ರತಿ ಊರುಗಳಲ್ಲಿ ಎಲ್ಲೆಲ್ಲಿ ರಸ್ತೆ ಮಾಡ್ತಿರ್ತಾರ ಅವ್ರಿಗೆ ಕೂಡಲೇ ಅದನ್ನ ಅವ್ರಿಗೆ ಆರ್ಡರ್ ಮಾಡಿ, ಅದೇನಿಲ್ಲ ಆಲ್ರೆಡಿ ಅಮೆಂಡ್ಮೆಂಟ್ ಇದೆ, ಜಸ್ಟ್ ನೀವು ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಷ್ಟೇ. ಆಮೇಲೆ ಈಗ ನಾವು ನೋಡ್ತಾ ಇದ್ದೀವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅಂತ ಆಲ್ರೆಡಿ 2016 ಇತ್ತು ಮತ್ತು 19ರಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಿದ್ರು. ಬಟ್ ಕಾರಣ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಬರೇ ನಾವು ಏನಾರ ಹಿಂಗ ಇವತ್ತು ಪ್ರೆಸ್ ಮೀಟ್ ಮಾಡೋದಿಲ್ಲ, ಹೋಗಿ ಒಂದು 5-6 ಅಂಗಡಿ ಹೋಗ್ತಾರೆ, ಹೋಗಿ ಸೀಸ್ ಮಾಡ್ದಂಗೆ ಮಾಡ್ತಾರೆ, ಮತ್ತೆ ಬಂದ್ಬಿಡ್ತಾರೆ, ಮತ್ತೆ ಯಾವತ್ತವಾಗಿ ನಡೀತಾ ಇದೆ. ಅದು ನಾವು ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲಿ ಯಾರಿಂದ ಬರ್ತಾ ಇದೆ, ಯಾವ ರಾಜ್ಯದಿಂದ ಬರ್ತಾ ಇದೆ ಅಥವಾ ಎಲ್ಲಿಂದ ಬರ್ತಾ ಇದೆ ನೋಡಿ, ಅದು ಕೂಡಲೇ ಬರಲಾರ್ದಂಗ ಕಟ್ಟುನಿಟ್ಟಾಗಿ ಜರುಗಿಸ್ರಿ ಅಂತ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಳ್ತಾ ಇದೀವಿ ನಾವು. ಇವು ಇನ್ನೊಂದ್ರೆ, ಈಗ ನಾವೆಲ್ಲ ನೋಡ್ತಾ ಇದೀವಿ, ನೀರು ಮಳಿ ಬಂತಂದ್ರೆ ನಾವು ಫ್ಲಡ್ ಬಂದ್ ಬರ್ತೈತಿ. ಆದ್ರೆ ಫ್ಲಡ್ ಬರ್ಬಾರ್ದಂದ್ರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕು. ಅದು ಅಮೆಂಡ್ಮೆಂಟ್ ಇದೆ ರೀ. ಪ್ರತಿ ಮನೆ ಏನಾರ ಕಟ್ಟೋದಾದ್ರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತ ನಾವು ಈ ಮೂಲಕ ಕೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರ 2019 ಮುಂಚೆ ಇಂಪೋರ್ಟ್ ಆಫ್ ವೇಸ್ಟ್ ಪ್ಲಾಸ್ಟಿಕ್ ವೇಸ್ಟ್ ಪೇಪರ್ ಮಾಡಿದ್ರು. ಅಂದ್ರೆ ನಾವು ಆಮದು ಮಾಡ್ಕೊಳ್ಳೋದು ತರಿಸಿದ್ರು. ಅದರಿಂದ ನಮ್ಮ ವೇಸ್ಟ್ ಎಲ್ಲ ಬಹಳ ಡಿಮಾಂಡ್ ಇತ್ರಿ. ಅವಾಗ ನಮ್ಮ ವೇಸ್ಟ್ ಎಲ್ಲಿ ಹುಡುಕಿದ್ರು ಸಿಕ್ಕಿದ್ದಿಲ್ಲ, ಮತ್ತು ಸಿಕ್ಕಾಪಟ್ಟಿ ತುಟ್ಟಿನೂ ಬರ್ತಿತ್ತು. ಏನೋ ಯಾರು ಉದ್ಯಮಿದಾರ ಇದನ್ನು ಒತ್ತಾಯ ನನಗೆ ಗೊತ್ತಾಗಲಿಲ್ಲ. ಅದನ್ನು ಪಾರ್ಷಿಯಲಿ ಲಿಫ್ಟ್ ಮಾಡಿದ್ರು 2019ನಲ್ಲಿ. ಅಂದ್ರೆ ಪಾರ್ಷಿಯಲಿ ಲಿಫ್ಟಿಂಗ್ ಆಫ್ ಬ್ಯಾನ್ ಆನ್ ಇಂಪೋರ್ಟ್ ಆಫ್ ವೇಸ್ಟ್ ಫ್ರಮ್ ಕಂಟ್ರೀಸ್ ಲೈಕ್ USA, ಕೆನಡಾ ಅಂಡ್ ಸೋ ಆನ್. ಈಗ ಏನಾಗ್ತಾ ಇದೆ ಅಂದ್ರೆ, ಇಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ನಂಬರ್ 1 ವೇಸ್ಟ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಇಂಡಿಯಾ ಆಗ್ಬಿಟ್ಟಿದೆ ಇದರಿಂದ. ಅದಕ್ಕೆ ನಾನು ಏನ್ ಕೇಳ್ತಾ ಇದ್ದೆ ಕೇಂದ್ರ ಸರ್ಕಾರಕ್ಕೆ, ಆ ಬ್ಯಾನ್ ಇದೆಲ್ಲ ಕಂಪ್ಲೀಟ್ ಆಗಿ ಮಾಡಿ, ಕಂಪ್ಲೀಟ್ ಆಗಿ ಇಂಪೋರ್ಟ್ ಮಾಡೋದು. ಯಾಕಂದ್ರೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ, ಲೈಕ್ HDP ಪ್ಲಾಸ್ಟಿಕ್ ಅಂತ ಬರ್ತೈತೆ, ಹೈ ಡೆನ್ಸಿಟಿ ಪಾಲಿಥಿನ್ ಅಂತ. ಆ ಪ್ಲಾಸ್ಟಿಕ್ ಎಷ್ಟು ನಮಗೆ ಮೊದಲೆಲ್ಲ 30-40 ರೂಪಾಯಿ ಕೆಜಿ ತಗೊಳ್ಳೋದು, ಈಗ ಹಂಗ ಕೊಟ್ಟು ತಗೊಳಕ್ ರೆಡಿ ಇಲ್ಲ. ಅಂದ್ರೆ ಪ್ಲಾಸ್ಟಿಕ್ ಅನ್ನ ಈಗ ನೀವ್ ಏನಾರ ಯಾರ
ವೆಂಡರ್ಸ್ ತಗೋದು ಹೋಗಿ ಎಲ್ಲರೂ ಕೊಡ್ಬೇಕಂದ್ರೂ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಮ್ಗೆ ಈಸಿಯಾಗಿ ಪ್ಲಾಸ್ಟಿಕ್ ಸಿಗ್ತಾ ಇದೆ ಬೇರೆ ಕಂಟ್ರಿಯಿಂದ, ಚಲೋ ಪ್ಲಾಸ್ಟಿಕ್. ಅದನ್ನ ಬ್ಯಾನ್ ಮಾಡಿದ್ರೆ ನಮ್ಮ ವೇಸ್ಟ್, ಸ್ವದೇಶಿ ವೇಸ್ಟ್ ಅಪ್ನಾವು ಅಂದ್ರೆ ಸ್ವದೇಶಿ ವೇಸ್ಟ್ ರೀಸೈಕಲ್ ಅಂತ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳ್ತಿದ್ದೆ. ಯಾಕಂದ್ರೆ ಇದು ಮಾಡಲಿಲ್ಲ ಅಂದ್ರೆ ನಮ್ದು ವೇಸ್ಟ್ ಇನ್ನೂ ಆಗುತ್ತೆ, ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಯಾರು ವೆಂಡರ್ಸ್ ತಗೊಳ್ಳಿಲ್ಲ ಅಂದ್ರೆ ಇವರು ತಗೋದ್ರು ಕಲೆಕ್ಟ್ ಮಾಡೋರು ಬಿಟ್ಟು ಬಿಡ್ತಾರೆ. ಈಗ ಹೆಂಗ್ ಮಿಲ್ಕ್ ಪ್ಯಾಕೆಟ್ ಪ್ರಾಬ್ಲಮ್ ಆಗಿದೆ, ಹಂಗೆ ಚಲೋ ಪ್ಲಾಸ್ಟಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಮಾತ್ರ ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳು ನಂಬರ್ 1 ಡರ್ಟಿ ಕಂಟ್ರಿ ಆಗ್ಬಿಡ್ತೈತೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಈಗ ಇದರಿಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಗೋಮಾತೆ ವೃಕ್ಷ ಮಾತೆ ಅವರು ಸಾಯ್ತಾ ಇದ್ದಾರೆ, ಸಾವಿನಂಚಿನಲ್ಲಿದೆ. ಮುಂದಿನ ಪೀಳಿಗೆಗೆ ಸಂತೋಷ, ಡ್ರೀಮ್ ಅಂಡ್ ಹ್ಯಾಪಿನೆಸ್ ಇಲ್ಲ, ಸ್ವಚ್ಛವಾದ ಗಾಳಿ, ರಿಸೋರ್ಸ್ ಇಲ್ಲ, ಮತ್ತೆ ಹವಾಮಾನ ವೈಪರೀತ್ಯ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಮತ್ತೆ ಏನು 45 ಡಿಗ್ರಿ ಹೋಗಿತ್ರಿ ಹೋದ ವರ್ಷ ಇದು ಹವಾಮಾನ, ಇದು ಬೇಸಿಗೆ. ಇದರಿಂದ ಏನು ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈಗ ಇನ್ನೊಂದು ನಾವು ಕೊರೋನಾ ಇದ್ರಿಗೆ ಬರ್ತಾ ಇದೆ. ಇಂಥ ಅನುಭವಗಳೆಲ್ಲ ಕಾರಣ ಏನಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯ, ಅಂದ್ರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಒಂದು ಕೋರ್ಟ್ ಆರ್ಡರ್ ಮಾಡಿತ್ತು ಮೊದಲು. ಇದೆಲ್ಲ ಕೇಳಿ ನಮ್ಗೆ ಏನ ಅನಿಸುತ್ತೆ ಅಂದ್ರೆ, ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇವೇನು ಅನುಭವ ಇದಾವ, ಏನು ರ್ಯಾಪರ್ಸ್, ಏನು ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಇದಾರ, ತಮ್ಮ ವೇಸ್ಟ್ ತಮ್ಮ ಪ್ಲಾಸ್ಟಿಕ್ ಪ್ರೊಡ್ಯೂಸ್ ಆಗ್ತೈತಿ ತಮ್ಮ ಫುಡ್ ಇಂದ, ಅದನ್ನ ತಾವು ತಗೊಳ್ಳುವಾಗ ಅದನ್ನು ಕಟ್ಟುನಿಟ್ಟಿನ ಜಮಾ ತಗ್ಗಿಸಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳು ಬಹಳ ತೊಂದರೆ ಆಗ್ತೈತಿ. ಇನ್ನೊಂದು ಇಂಪೋರ್ಟ್ ಆಫ್ ಪ್ಲಾಸ್ಟಿಕ್ ಏನು ವೇಸ್ಟ್ ಇದೆಯಲ್ಲ, ಅದನ್ನು ಬ್ಯಾನ್ ಇದೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಮ್ಮ ಇನ್ನೊಂದು ಬಹಳ ಮುಖ್ಯವಾದ ಇಷ್ಟು ಏನಾಯ್ತಲ್ಲ, ನಮ್ಮ ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತ ವಿಷಯ, ಪರಿಸರ ಮಾಲಿನ್ಯ ಕೊನೆಗೊಳಿಸ್ಬೇಕಂದ್ರೆ ಇವೆಲ್ಲ ನಾವು ಅನುಷ್ಠಾನ ಮಾಡಲೇಬೇಕು. ಆಮೇಲೆ ಇದರ ಜೊತೆಗೆ ನಮ್ಗೆ ಬಹಳ ಮುಖ್ಯವಾದ ನಮ್ಮ ಮಾನವನ ಉಳಿವಿಗಾಗಿ ಅವನು ಹಕ್ಕದು ಏನಂದ್ರೆ ಶೌಚಾಲಯ. ಅದು ಆಕ್ಚುಲಿ ನಾವು ಹೇಳ್ಬಾರ್ದು, ಆದ್ರೂ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಶೌಚಾಲಯ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮೆಟಿಕ್ ಇಶ್ಯೂ ಆಗಿಬಿಟ್ಟಿದೆ. ಅದು ಮಹಿಳೆಯರಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ಎಲ್ಲೇ ಹೋಗ್ರಿ, ಮಹಿಳೆಯರ ಶೌಚಾಲಯ ಅಂದ್ರೆ ಇಲ್ಲೇ ಅಲ್ಲ. ಅವರ ಘನತೆ ಮತ್ತು ಗೌರವಕ್ಕಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರ, ಆದ್ರೆ ಮಹಿಳೆಯರ ಶೌಚಾಲಯನೇ ಇಲ್ಲ. ಮತ್ತು ಅವ್ರು ಅಕಸ್ಮಾತ್ ಎಲ್ಲೋ ಹಳೇದಿದಾವ, ಅವು ಇದ್ದಿದ್ದು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ಸಿಕ್ಕಾಪಟ್ಟಿ ಚಾರ್ಜ್ ಮಾಡ್ತಾ ಇದಾರೆ. ಮಿನಿಮಮ್ 5 ರೂಪಾಯಿ ಗಂಡ್ ಮಕ್ಕಳಿಗೆ ಫ್ರೀ ಬಿಟ್ಟಿರ್ತಾರ, ಇವ್ರಿಗೆ 5 ರೂಪಾಯಿ ತಗೊಂತಾರೆ. ಎಂತ ದುರ್ದೈವ ಅಂದ್ರೆ, ನಮ್ಮ ಮಹಿಳೆಯರ ಮೇಲೆ ಇದಕ್ಕಿಂತ ದೊಡ್ಡ ದೌರ್ಜನ್ಯ ಯಾವುದಿಲ್ಲ ಈ ದೇಶದಲ್ಲಿ ಅಂತ ಹೇಳ್ತಾ ಇದೀವಿ. ಅದು ಇದು ಎಲ್ಲಾ ಕಡೆನೂ ಇದೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, HDPRTS ಇದೆ, ಬಸ್ ಸ್ಟಾಪ್ ಇದೆ, ಒಳಗಡೆ ಮಹಿಳೆಯರಿಗಾರ ಒಂದು ಶೌಚಾಲಯ ನಿರ್ಮಾಣ ಮಾಡ್ರಿ. ನೀವ್ ಹೆಂಗಾದ್ರೂ ಟ್ಯಾಕ್ಸ್ ತಗೊಂಡಿರ್ತೀರಿ, ಮೊನ್ನೆ SW ವೇಸ್ಟ್ ಮ್ಯಾನೇಜ್ಮೆಂಟ್ ತಗೊಂಡ್ರಿ, ಅದು ಎಕ್ಸ್ಟ್ರಾ ಹಾಕಿದ್ರೆ ಮಹಿಳೆಯರಿಗೆ ಫ್ರೀ ಕೊಡ್ರಿ. ಇದಕ್ಕಿಂತ ದೊಡ್ಡ ಘನತೆ, ಗೌರವ, ಅವ್ರಿಗೆ ಗೌರವ ರಕ್ಷಣೆಗಿಂತ ಯಾವುದಿಲ್ಲ ಅಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀವಿ. ಆಮೇಲೆ ಈಗ ಆಸ್ ಪರ್ ದಿ ಪಬ್ಲಿಕ್ ದೇರ್ ಆರ್ ನೋ ಟಾಯ್ಲೆಟ್ಸ್ ಇನ್ ಹುಬ್ಳಿ ಧಾರವಾಡ. ಅಂದ್ರೆ ಎಲ್ಲ ಕಡೆ ಹುಬ್ಳಿ ಧಾರವಾಡದಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಂತೂ ಬಹಳ ಕಡಿಮೆ ಇದೆ. ಅದನ್ನ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ನೀವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಮಾನವ ರೋಗಕ್ಕೆ ತುತ್ತಾಗ್ತಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀವಿ. ನಾವೆಲ್ಲ ಬರ್ತೀವಿ, ಎಷ್ಟೋ ಈ ಟಾಯ್ಲೆಟ್ ಮಾಡಿದ್ವಿ, ಈ ಪಬ್ಲಿಕ್ ಟಾಯ್ಲೆಟ್ ಅಂತ. ನಾವೀಗ ಅಲ್ಲಿ ಹೋದ್ರೆ ಈ ಪಬ್ಲಿಕ್ ಟಾಯ್ಲೆಟ್ ಹೋಗಿ ಅದು ಒಂಥರ ರೋಗಯುಕ್ತ ಟಾಯ್ಲೆಟ್ ಆಗಿದ್ದಾವ. ಆ ಟಾಯ್ಲೆಟ್ ಸ್ವಚ್ಛ ಮಾಡ್ರಿ. ಮತ್ತು ಅದ್ರ ಜೊತೆಗೆ ಏನು ನಮಗೆ ಮೂಲವಾಗಿ ಅದನ್ನ ಪ್ರೊವೈಡ್ ಮಾಡ್ರಿ, ನಮಗೆ ಫ್ರೀ ಆಗಿರ್ತಾರ. ನಾವು ಕೇಳಕ್ ಇಚ್ಛೆ ಪಡ್ತೀವಿ. ಎಷ್ಟೋ 15 ಲಕ್ಷ ಗಂಟೆ ಒಂದೊಂದು ಟಾಯ್ಲೆಟ್ ಅದು. ಆ ಟಾಯ್ಲೆಟ್ಗಳು ಮೊದಲಿಂದ ಟಾಯ್ಲೆಟ್ ಎಲ್ಲ ಇತ್ತು. ಆ ಟಾಯ್ಲೆಟ್ಗಳನ್ನು ಎಷ್ಟೋ ಬಿಡಿಸಿದ್ರು ಸ್ಮಾರ್ಟ್ ಸಿಟಿ ಯೋಜನೆ ಒಳಗಡೆಗೆ. ಅವನಾರ ರೀಸ್ಟಾರ್ಟ್ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಈಗ ಎಷ್ಟೋ ಟಾಯ್ಲೆಟ್ ಇದಾವ, ಆ ಟಾಯ್ಲೆಟ್ ಇದ್ರು ಅವು ಓಪನಿಂಗ್ ಇಲ್ರಿ. ಅಲ್ಲಿ ಎಲ್ಲೋ ಕಡೆನೂ ಹೋಗಿ ಗಲೀಜ್ ಮಾಡ್ತಾ ಇದಾರೆ. ಅವು ಬಂದಾಗಿರೋ ಟಾಯ್ಲೆಟ್ ಅನ್ನು ಓಪನಿಂಗ್ ಮಾಡ್ರಿ ಅಂತ ಈ ಮೂಲಕ ಕೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ದು ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ, ನೀವೆಲ್ಲ ನಾವು ಧಾರ್ಮಿಕ ಮಂದಿ, ಎಲ್ಲೇ ದೇವಸ್ಥಾನ ಹೋದ್ರೆ ತೆಂಗಿನಕಾಯಿ ಹೊಡೆಯೋದು ಕಾಮನ್. ಬಟ್ ಏನಾಗ್ತಾ ಇದೆ ಅಂದ್ರೆ, ಎಲ್ಲಿ ಹೋದ್ರು ತೆಂಗಿನಕಾಯಿ ಹೊಡೆದ್ರೆ ಸೀದಾ ಅದು ತೆಂಗಿನಕಾಯಿ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ, ಅದನ್ನೊಂದು ಕಾನೂನು ತರ್ರಿ, ತೆಂಗಿನಕಾಯಿ ನೀರು ವ್ಯರ್ಥ ನಿಷೇಧ ಅಂದ್ರೆ ಅದನ್ನ ಪೇಶಂಕರ ಕೊಡ್ರಿ. ಯಾಕಂದ್ರೆ ಒಂದು ತೆಂಗಿನಕಾಯಿ ನೀರು ಬಿಡಾಕ್ ಹೋದ್ರೆ 35-40 ರೂಪಾಯಿ ಇದೆ. ಅದನ್ನು ಉಳಿಸಿದ್ರೆ ಎಷ್ಟೋ ನೈಸರ್ಗಿಕ ಸಂಪತ್ತು, ನಾವು ಆರೋಗ್ಯವಾಗಿರುವಂತ ಇದು, ಅದಂತ ಎಷ್ಟೋ ಖನಿಜಗಳಿದಾವೆ. ಆಮೇಲೆ ಇನ್ನೊಂದ್ರೆ ನಮ್ದು ಭಿಕ್ಷಾಟನೆ. ಇದು ಭಿಕ್ಷಾಟನೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ಒಂಥರ ಮಾಫಿಯಾದಂಗ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದಲ್ಲಿ ಈಗ ಭಿಕ್ಷಕರೇ ಶ್ರೀಮಂತರಾಗುವಂತ ಕಾಲ ಬಂದಿದೆ. ಯಾಕಂದ್ರೆ ಅದು ಭಿಕ್ಷಾಟನೆ ನಿಷೇಧ ಇದ್ರು ಸಹಜವಾಗಿ ಭಿಕ್ಷಕರು ಹೆಚ್ಚಿಗೆ ಆಗ್ತಾ ಇದಾರೆ, ಭಿಕ್ಷೆ ಕೊಡೋರು ಬಹಳ ಇದ್ದಾರೆ. ಅದು ನಿಷೇಧ ಮಾಡುವಂತ ಈಗ ಆಲ್ರೆಡಿ ಗೊತ್ತಿದೆ.
ವರ್ಷ ದಂಡ ಅಂತಿದೆ, ಅದಕ್ಕೆ ನಾವು ಟ್ಯಾಕ್ಸ್ ಕೊಡ್ತೇವೆ, ಅವ್ರಿಗೆ 3 ವರ್ಷ ಜೈಲಿದೆ, ಚಲೋ ಮಂದಿನ ಶಿಕ್ಷೆ ಬಿಡ್ತಾ ಇದ್ದಾರೆ. ಅದನ್ನು ಮತ್ತೆ ನಿಷೇಧ ಮಾಡಬೇಕ್ರಿ. ಯಾಕಂದ್ರೆ ಈ ಭಿಕ್ಷಾಟನೆ ಅನ್ನೋದು ಬಹಳ ದೊಡ್ಡ ನಮಗೆ ಇದು ಆಗ್ಬಿಟ್ಟಿದೆ. ಈಗ ಆಕ್ಚುಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ, ಅದಕ್ಕೆ ಕಂಪ್ಲೇಂಟ್ ನಂಬರ್ ಇದೆ. ನಾವು ಇವಾಗ ಹೇಳಿದಾಗ ಸರ್ಕಾರ ಒಂದು ಇದು ಮಾಡ್ತೈತಿ, ಮತ್ತೆ ಬಿಟ್ಬಿಡ್ತಾರೆ. ಆದ್ರೆ ಕಟ್ಟುನಿಗೆ ತಗೊಂಡ್ರೆ ಅದ್ರ ಬದಲಿ ಇದು ಪ್ಲಾಸ್ಟಿಕ್ ವೇಸ್ಟ್ ಕಲೆಕ್ಷನ್ಗೆ ಹಚ್ಬೋದು. ಅವ್ರಿಗೆ ಕರೆದು ಪ್ಲಾಸ್ಟಿಕ್ ಬಾಟಲ್ ಕವರ್ ಮಾಡಿದ್ರು, ಆ ನೀರಿನ ಬಾಟಲ್ ಚಲೋ ರೇಟ್ ಇದೆ, ಒಂದು ಚೀಲ ಕಲ್ ಮಾಡಿದ್ರೆ ಒಂದು ದಿನ ದುಡಿಗೆ ಹಾಕೋದು ಅವ್ರಿಗೆ. ಅದನ್ನ ಮಾಡ್ಬೋದು. ಸರ್ಕಾರ ಇಂಥ ಯೋಜನೆಗಳು ಮಾಡಿದ್ರೆ ಭಿಕ್ಷಾಟನೆ ನಿರ್ಮೂಲನೆ ಮಾಡ್ಬೋದು. ನಾವು ಸುಮ್ಮನೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನ, ಈ ವೇಸ್ಟ್ ಅನ್ನ, ಪೇಪರ್ ಅನ್ನ ಎಲ್ಲಿ ಬೇಕಾದ್ರೆ ಚಲೋದು ಮಾಡ್ತೀವಿ, ಈ ಕಡೆ ಭಿಕ್ಷೆಯನ್ನು ಹೆಚ್ಚಿಗೆ ಮಾಡ್ತಾ ಇದೀವಿ. ದೊಡ್ಡ ದುರಂತ ಅಂದ್ರೂ ಅಡ್ಡಿ ಇಲ್ಲ ನಮ್ದು. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆಲ್ಲ ಮನುಷ್ಯರಿಗೆ ಬೇಕಾಗಿರೋದು ನೀರು, ನೀರೇ ಹೊಂಡ, ಬಾವಿ, ಅವನು ನಾವು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಇವನು ನಾವು ಎಷ್ಟು ಮುಖ್ಯ ಅಂದ್ರೆ ನಮ್ಗೆ ನೀರು ಇಲ್ಲಂದ್ರೆ ನೀರು ಸಮುದ್ರದ ನೀರು ನಡೆಯೋದಿಲ್ಲ. ಕೆರೆ, ಬಾವಿ, ಹೊಂಡ ಬೇಕು. ಈಗ ಅಲ್ಲಿ ಏನಾಗಿದೆ ಅಂದ್ರೆ ಅದು ಅಲ್ಲೂ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು, ಮಾಡ್ತಾ ಇಲ್ಲ. ಆಮೇಲೆ ಎಷ್ಟು ಕೆರೆಗಳು ನೋಡಿದ್ರು ಪ್ಲಾಸ್ಟಿಕ್ ಮುಕ್ತ ಆಗ್ಬಿಟ್ಟಿದ್ದಾವೆ. ನಾವೆಲ್ಲ ಹೋಗಿ ಪ್ಲಾಸ್ಟಿಕ್ ಬಿದ್ದಿರ್ತೈತಿ. ಕಾರಣ ಇಷ್ಟೇ, ಅವ್ರನ್ನ ಅದೊಂದು ಮಿನಿಸ್ಟ್ರಿನೇ ಇದೆ, ಅದು ಮಿನಿಸ್ಟ್ರಿ ಮಾಡಿ ಅದು ಕಟ್ಟುನಿಟ್ಟ ಕ್ರಮ ತಗೋಬೇಕಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಇವೆಲ್ಲ ಹೇಳೋದೇನಪ್ಪ ಅಂದ್ರೆ, ನಾವು ನಾಳೆ ವಿಶ್ವ ಪರಿಸರ ದಿನಾಚರಣೆ ಮಾನ್ಯ ಜಿಲ್ಲಾಧಿಕಾರಿಯವರು ಕಾರ್ಯಗಳು ಎಲ್ಲಿ ಸಿಗ್ತಾರೆ ನೋಡ್ಬೇಕು. ಧಾರವಾಡ ಜಿಲ್ಲಾಧಿಕಾರಿ ಆಫೀಸ್ ಸಿಗ್ತಾರೋ ಏನಿಲ್ಲ. ಇದರಲ್ಲಿ 11 ಗಂಟೆಗೇನೋ SDM ಅಲ್ಲಿ ಏನೋ ಕಾರ್ಯಕ್ರಮ ಇಟ್ಟಿದ್ದಾರೆ ಗೌರ್ಮೆಂಟ್ ಅಲ್ಲಿ ಏನೋ ಗೊತ್ತಿಲ್ಲ. ಇದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೋಗಿ ಅವರಿಗೆ ಡೈರೆಕ್ಟ್ ಚೆಕ್ ಕೊಡ್ತೇವೆ, 2 ಚೆಕ್, ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಒಂದು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಒಂದು, ಇವನು ಚೆಕ್ ಕೊಡೋದು. ಮತ್ತು ಅದ್ರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಏನು ಕೊಡ್ತಾ ಇದ್ವಿ ಮನವಿ ಪತ್ರ, ಅದು ಅವ್ರಿಗೊಂದು ಸಲ್ಲಿಸೋದು. ಇನ್ನೊಂದು ಮುಖ್ಯಮಂತ್ರಿಯಿಂದ ಅನುಮೋದನೆ ಆಗಿರುವಂತ ಪತ್ರ ಇದೆ, ಅದೊಂದು ಸಬ್ಮಿಟ್ ಮಾಡ್ತಾ ಇದೆ. ಅಂದ್ರೆ ಇಂಪ್ಲಿಮೆಂಟ್ ಮಾಡಿ ಅಂತ ಡೈರೆಕ್ಟ್ CM ಆಫೀಸಿಂದ ನಾವು ಕೇಳ್ತಾ ಇದ್ವಿ. PM ಕೇರ್ ಫಂಡಿಗೆ ಎಷ್ಟು ಕೊಡ್ತಾ ಇದ್ದಾರೆ? 2500 ಸರ್. ನಮಸ್ಕಾರ. ನಾವು ನಾಳೆ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಇಂದು ನಾವು ಪತ್ರಿಕಾಗೋಷ್ಠಿ ಬಂದಿದ್ದೀವಿ. ಕಾರಣ ಇಷ್ಟೇ, ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಒಂದು 2 ತಿಂಗಳಿಂದ ನಮ್ಮ ಪ್ರಕೃತಿಯವರು ಅಥವಾ ನೇಚರ್ ವಾರಿಯರ್ಸ್ ಅಂತ ಕರಿತೀವಿ, ಅವರು ಪ್ಲಾಸ್ಟಿಕ್ಕು, ಪೇಪರು, ಈ ವೇಸ್ಟು ಮತ್ತು ಮೆಟಲ್ಲು, ಕ್ಲಾತ್ಸು ಮುಂತಾದ ವಸ್ತುಗಳನ್ನು ಅವರು ನಮಗೆ ದಾನವಾಗಿ ಕೊಡ್ತಾ ಇದ್ದಾರೆ. ಸುಡದೆ ಚಲದೆ ಟು ಸೇವ್ ದ ಎನ್ವೈರನ್ಮೆಂಟ್ ಅಂತ ಪರಿಸರ ಉಳಿಸೋ ಸಲುವಾಗಿ ಅವರು ಅದನ್ನು ಕಾರ್ಯ ಕೈಗೊಂಡಿದ್ದಾರೆ. ಅದರಿಂದ ಬಂದ ಅದರಲ್ಲಿ ಕೆಲವೊಂದನ್ನು ನಾವು ಡೊನೇಟ್ ಆಗಿ ಕೊಡ್ತೀವಿ. ಯಾಕಂದ್ರೆ ಅದರಲ್ಲಿ ಕೆಲವೊಂದು ಉಪಯೋಗ ಆಗುವಂಥ ವಸ್ತುಗಳು ಇರ್ತಾವೆ. ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ನೀರಿನ ಬಾಟ್ಲಿ ಇರ್ಬೋದು. ಅದಾದ್ಮೇಲೆ ಏನು ನಮಗೆ ಉಪಯೋಗ ಆಗೋದಿಲ್ಲಪ್ಪ ಅನ್ನುವಾಗ ನಾವು ಅದನ್ನ ರೀಸೈಕಲ್ ಕಳಿಸ್ತೀವಿ. ರೀಸೈಕಲ್ ಅಂದ್ರೆ ಪುನರ್ ತಯಾರಿಕೆಯ ವಸ್ತುಗಳು. ಅದನ್ನ ಸೆಂಟಿಂಗ್ ಮಾಡಿ, ಮೆಲ್ಟ್ ಮಾಡಿ, ಮತ್ತೆ ಹೊಸ ವಸ್ತು ತಯಾರು ಮಾಡಾಕ ಏನು ಮಾಡ್ತೀವಿ ಅದು ರೀಸೈಕಲ್. ಆ ರೀಸೈಕಲ್ಗೋಸ್ಕರ ಒಂದು ಏನದು ನಾವು ಕೊಟ್ಟಿದ್ದೀವಿ ರೀಸೈಕಲ್ಗೆ, ಅದರಲ್ಲಿ ಸುಮಾರಾಗಿ ನಮಗೆ ದುಡ್ಡು ಬಂದಿತ್ತು. ಆ ದುಡ್ಡಲ್ಲಿ ನಾವು ಅದರಲ್ಲಿ 10,000 ರೂಪಾಯಿ ಏನು ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಏನೀಗ ಸೈನಿಕರ ಆರ್ಮ್ಡ್ ಫೋರ್ಸಸ್ ಇದ್ದಾರೆ, ಅವ್ರಿಗೋಸ್ಕರ ಅಂದ್ರೆ ಏನು ನಮಗೋಸ್ಕರ ತಮ್ಮ ಮನೆಯನ್ನು ಬಿಟ್ಟು ನಮಗೋಸ್ಕರ ಗಡಿಗೆ ಕಾಯ್ತಾ ಇದ್ದಾರೆ. ತಮ್ಮ ಜೀವವನ್ನೇ ಮುಳುಪಾಗಿಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಆಪರೇಷನ್ ಸಿದ್ದು ಏನು ಯಶಸ್ವಿ ಮಾಡಿದಾರ, ಅದಕ್ಕೋಸ್ಕರ ಅವರ ಏನು ವೆಲ್ಫೇರ್ ಫಂಡ್ ಇದೆ, ಭಾರತೀಯ ರಕ್ಷಣಾ ನಿಧಿಗೆ ಕೊಡ್ತಾ ಇದೆ 10,000 ರೂಪಾಯಿ. ಮತ್ತು ಇನ್ನೂ 20,000 ರೂಪಾಯಿ ಇದೆಯಲ್ಲ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಕೊಡ್ತಾ ಇದೀವಿ. ಅದು ಏನಂದ್ರೆ ನಾವು ಏನು ನೋಡ್ತಾ ಇದೀವಿ, ಒಂದು ತಿಂಗಳಿಂದ ಬಹಳ ಮಳೆ ಆಗ್ತಾ ಇದೆ, ಅತಿವೃಷ್ಟಿಯಾಗಿ ಎಷ್ಟೋ ಮನೆ ಕಳ್ಕೊಂಡಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಅವ್ರಿಗೋಸ್ಕರ ಯೂಸ್ ಮಾಡಕ್ಕಂತ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಕೊಡ್ತಾ ಇದೀವಿ. ಇದು ಉದ್ದೇಶ ಯಾಕೆ ನಾವು ಇದು ಇವತ್ತು ಕಲಿತಾ ಇದೀವಿ ಅಂದ್ರೆ, ನಮ್ಮ ವಿಶ್ವ ಪರಿಸರ ದಿನಾಚರಣೆ ಇವತ್ತು ಥೀಮ್ ಏನು ನಮ್ದು ಉದ್ದೇಶ ಏನಿದೆ ಅಂದ್ರೆ, ಪರಿಸರ ಮಾಲಿನ್ಯವನ್ನ ಅಂತಿಮಗೊಳಿಸುವುದು ಅಥವಾ ಅದನ್ನು ಎಂಡಪ್ ಮಾಡೋದು ಅದರ ಉದ್ದೇಶ ಇದೆ ಈ ವರ್ಷದ ಥೀಮ್. ಆದರೆ
ಅದನ್ನ ನಾವು ಮಾಡಬೇಕಂದ್ರೆ ಬರೀ ಬಾಯಲ್ಲಿ ಹೇಳೋದ್ರಿಂದ ನಡೆಯೋದಿಲ್ಲ. ಮತ್ತು ಏನು ಅದರ ಸುಮ್ಮನೆ ಹೇಳೋದ್ರಿಂದನೂ ಬರೋದಿಲ್ಲ. ಅದನ್ನ ಏನೊಂದು ಪ್ಲಾಸ್ಟಿಕ್ ಅನ್ನೋ ಒಂದು ಗುಣ ಇದೆ, ಏನದು ರೀಸೈಕಲ್ ಅಂತಲ್ಲ, ರೀಸೈಕಲ್ ಮಾಡಬೇಕು ಅಥವಾ ರೀಯೂಸರ್ ಮಾಡಬೇಕು. ಅವಾಗ ಮಾತ್ರ ನಾವು ಪ್ಲಾಸ್ಟಿಕ್ ಮಾಲಿನ್ಯವನ್ನ ನಾವು ಕಲಿಗಾಣಿಸಬಹುದು ಅಂತ ಈ ಮೂಲಕ ಹೇಳಕ್ ಮಾಡ್ತೀನಿ. ಅದಕ್ಕೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದು ಈಗ 10 ವರ್ಷ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಮನೆ ಮನೆ ಹೋಗುದು, ಸ್ಕೂಲ್ ಹೋಗುದು, ಅಥವಾ ಇನ್ನರ್ಲಿ ಕ್ಲಬ್ಸ್ ಹೋಗುದು, ರೋಟರಿ ಕ್ಲಬ್ ಹೋಗುದು, ಅವ್ರಿಗೆಲ್ಲ ನಾವು ಪರಿಸರಕ್ಕೆ ಪ್ಲಾಸ್ಟಿಕ್ ನಿಂದ ಎಷ್ಟು ಅನಾಹುತ ಆಗ್ತಾ ಇದೆ, ಅದರಿಂದ ಬ್ಯಾಡ್ ಇಂಪ್ರೆಷನ್ ಏನಾಗ್ತದೆ, ಮಾಲಿನ್ಯ ಎಷ್ಟಾಗ್ತದೆ ಅಂತ ತಿಳಿಸ್ಕೊಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತಾರಂದ್ರೆ ಆ ಪ್ಲಾಸ್ಟಿಕ್ ಅನ್ನ ಕುಡಿಸಿಡಾಕ ಒಂದು ಚೀಲನ ಅಥವಾ ಅವರಲ್ಲಿ ಚೀಲ ಇರೋದನ್ನ ಹೇಳ್ತೇವೆ. ಅವರು ಪೇಪರ್ ಆಯ್ತು, ವೇಸ್ಟ್ ಆಯ್ತು, ಪ್ಲಾಸ್ಟಿಕ್ ಆಯ್ತು, ಅಥವಾ ಮೆಟಲ್ ಆಯ್ತು, ಅಥವಾ ಗ್ಲಾಸ್ ಆಯ್ತು, ಅವರು ಚೆಲ್ಲದೆ ಸುಳ್ಳಾರದೆ ಅದನ್ನ ಒಂದು ಕಡೆ ಇಡ್ತಾರೆ. ಇಡೋದ್ರಿಂದ ಏನೊಂದು ಉಪಯೋಗ ಆಗುತ್ತಂದ್ರೆ ಸೆಗ್ರಿಗೇಷನ್ ಸೋರ್ಸ್ ಅಂತ ಆಗುತ್ತೆ. ಅಂದ್ರೆ ಅದು ಏನು ರಾಡಿ ಆಗೋದಿಲ್ಲ, ಗಲೀಜಾಗಿರೋದಿಲ್ಲ. ಅದನ್ನ ಸಹಜವಾಗಿ ತಗೊಂಡು ಅದನ್ನ ಸಪರೇಟ್ ಮಾಡಿ ಪೇಪರ್ ಒಬ್ಬರಿಗೆ, ಪ್ಲಾಸ್ಟಿಕ್ ಒಬ್ಬರಿಗೆ ವೇಸ್ಟ್ ಕೊಟ್ಟು ಅದನ್ನ ನಾವು ರೀಸೈಕಲ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಕೆಲವೊಂದು ಉಪಯೋಗ ಆಗುವಂತ ವಸ್ತು ಇರ್ತಾವ, ಇಡೀ ಪೀಪಲ್ ಇರ್ತಾರ, ಎಲ್ಲೋ ಸ್ಲಮ್ ಏರಿಯಾದಲ್ಲಿ ಅವ್ರ ಸ್ಲಮ್ ಏರಿಯಾದಲ್ಲಿ ನಾವು ಡೊನೇಟ್ ಮಾಡ್ತೀವಿ. ಇದು ಒಂದಾಯ್ತು. ಇನ್ನು ಮುಂದೆ ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ. ಒಂದು ಸಾರಾಂಶ ಕನ್ನಡದಲ್ಲಿ ಎಲ್ಲ ಹೇಳಿದೀವಿ. ಏನಪ್ಪಾ ಅಂದ್ರೆ 8 ಅಮೆಂಡ್ಮೆಂಟ್ಸ್ ಇದಾವೆ. ನಮ್ಮ ಪ್ಲಾಸ್ಟಿಕ್ ಸಂಬಂಧಿಸಿದ ಅಮೆಂಡ್ಮೆಂಟ್ಸ್ ಆಲ್ರೆಡಿ ಭಾರತ ಸರ್ಕಾರ ಅನುಷ್ಠಾನ ತಂದಿದೆ, ಅನುಮೋದನೆ ಮಾಡಿದೆ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಬಟ್ ಅವರು ಕಟ್ಟುನಿಟ್ಟಾಗಿ ಅದನ್ನ ಇನ್ನೂ ಜಾರಿಗೆ ತಂದಿಲ್ಲ. ಅದರಿಂದಲೇ ನಮ್ಮ ಪ್ಲಾಸ್ಟಿಕ್ ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಸೊ ಏನಪ್ಪ ಮೊನ್ನೆದು ಅಂದ್ರೆ ನಾವು ಫಸ್ಟ್ ಹೇಳೋದೇನಂದ್ರೆ ಇದು ನಾವೀಗ ಹವಾಮಾನ ತುರ್ತು ಸ್ಥಿತಿಗೋಸ್ಕರ ಅಂತ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಹವಾಮಾನ ತುರ್ತು ಸ್ಥಿತಿ ಅಂತ ಹೊರಡ ಬಂದಾಗ, ಪರಿಸ್ಥಿತಿ ಅಂತ ಹೊರ ಬಂದಾಗ ಎಷ್ಟು ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾವು ಈಗ ಹವಾಮಾನ ಇಷ್ಟ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಇಷ್ಟ ಆಗ್ತಾ ಇದೆ ಅಂದ್ರೆ, ಹವಾಮಾನ ವೈಪರೀತ್ಯ ಇಷ್ಟ ಆಗ್ತಾ ಇದೆ ಅಂದ್ರೆ ಯಾವಾಗ ಮಳೆ ಬರ್ತಿದೆ ಅಂತ ಗೊತ್ತಲ್ಲ. ಈಗ ನೋಡ್ರಿ 15 ದಿನ ಮುಂಚೆ ಮಳೆ ಬಂದ್ಬಿಡ್ತು, ಜೂನ್ ಅಲ್ಲಿ ಬರೋದು ಮೇದಲ್ಲಿನೇ ಬಂದ್ಬಿಡ್ತು. ಈ ಕಾರಣದಿಂದ ನಾವು ಏನಂತ ಹವಾಮಾನ ತುರ್ತು ಸ್ಥಿತಿ ಘೋಷಿಸೋದ್ರಿಂದ ಏನಾದ್ರು ನಾನ್ ಬಯೋಡಿಗ್ರೇಡಬಲ್ ಇದಾವ, ವಿಘಟನೆ ಆಗದ ವಸ್ತು ಇದಾವ, ಅದನ್ನು ಸರಿಯಾಗಿ ರೀಸೈಕಲ್ ಮಾಡಿ. ಇಲ್ಲಾಂದ್ರೆ ಎಷ್ಟೋ ದನಕರುಗಳು ಸಾಯ್ತಾ ಇದಾವ, ಮೀನು ತಿಮಿಂಗಿಗಳು ಸಾಯ್ತಾ ಇದಾವ, ಎಷ್ಟೋ ಪಕ್ಷಿಗಳು ಸಾಯ್ತಾ ಇದಾವ. ಅದನ್ನ ಏನದು ಸೆಂಟ್ ಟು ರೀಸೈಕಲ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಎರಡನೇದು CIG ಅವರು 2011, 12, 16, 17ವರೆಗೆ ಒಂದು ಇದು ಮಾಡಿದ್ರು, ಸರ್ವೆ ಮಾಡಿದ್ರು. 35 ಅರ್ಬನ್ ಲೋಕಲ್ ಮಾಡಿದ್ರು. ಅವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸಮೇತ ಒಂದು 35 ULB ಅವರು ಆಲ್ರೆಡಿ ಪರಿಸರ ಮಾಲಿನ್ಯ ಮಾಡಿದಾರ. ಅವ್ರು ಏನಾದ್ರು ಪರಿಸರ ಮಾಲಿನ್ಯ ಮುಕ್ತ ಆಗ್ಬೇಕಂದ್ರೆ 20 ವರ್ಷದ ಕಾರ್ಯಕ್ರಮ ರೂಪಿಸಿದ್ರು ಅವರು. ಅದನ್ನು ಕೂಡಲೇ ಅನುಷ್ಠಾನ ಮಾಡುವಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದ್ರೆ ಬಹಳ ಇಂಪಾರ್ಟೆಂಟ್, ಈಗ ನಾವು ಬಹಳ ಅದು ಗಂಡಾಂತರ ಪರಿಸ್ಥಿತಿ ಮಾಡ್ತಾ ಇದೀವಿ. ಅಂದ್ರೆ 18/3/2016 ಆಗಿತ್ತದು. ಏನಪ್ಪಾ ಅಂದ್ರೆ ಚಿಪ್ಸ್, ಬಿಸ್ಕಿಟು, ರ್ಯಾಪರ್ಸ್ ಇದಾವೆ ಅಥವಾ ಫುಡ್ ಕವರ್ಸ್ ಇದಾವೆ. ಲೈಕ್ ನಮ್ಮ ರಾಮದೇವ್ ಬಾಬಾ ಪತಂಜಲಿ ಪ್ರಾಡಕ್ಟ್ ಆಯ್ತು, ಇದು ಆಯ್ತು, ಪಾನ್ ಮಸಾಲ ಆಯ್ತು, ಏನೋ ಯಾವುದು ಆಹಾರ ಯುಕ್ತ ಪ್ಲಾಸ್ಟಿಕ್ ವೇಸ್ಟ್ ಬರ್ತೈತಲ್ಲ, ಯಾರು ತಯಾರು ಮಾಡ್ತಾರ ಅವರೇ ತಮ್ಮನ್ನು ತಗೊಂಡು ಸಿಮೆಂಟ್ ಫ್ಯಾಕ್ಟ್ರಿಗೆ ಕಳಿಸ್ಬೇಕು. ಅಲ್ಲಿ ಏನಾಗತ್ತಂದ್ರೆ ಕಲ್ಲಿದ್ದಲು ಬದಲಿ ಇದು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಮೆಂಡ್ಮೆಂಟ್ ಇದೆ. ಅದು ಒಂದು ಕಲ್ಲಿದ್ದಲು ಒಂದು ರಿಸೋರ್ಸ್ ಉಳಿತದ ಅಂತ ಹೇಳಕ್ ಇಷ್ಟಪಡ್ತೀವಿ. ಎರಡನೇದು ಪವರ್ ಕಾರ್ಪೊರೇಷನ್ ಕಳಿಸ್ಬೋದು. ಅದು ಆ ರ್ಯಾಪರ್ ವೇಸ್ಟ್ ಬಹಳ ಪೊಲ್ಯೂಷನ್ ಆಗ್ತೈತೆ ಅಂತ ನಮಗೆ ಕಾಣ್ತಾ ಇದೆ ಈಗ ಅದರಲ್ಲಿ. ಅದು ಬಹಳ. ಇನ್ನೊಂದು KMF ಅವ್ರದ್ದು ಹಾಲು ಏನು ಬರ್ತೈತಿ, ಹಾಲಿನ ಪ್ಯಾಕೆಟ್, ಅದು ಬಹಳ ವರ್ಜಿನ್ ಪ್ಲಾಸ್ಟಿಕ್, ಅದು ಬಹಳ ಚಲೋ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಏನಾಗ್ತಾ ಇದೆ ಅಂದ್ರೆ ಸಹಜವಾಗಿ ಮೊದಲು ಕೊರೋನಾ ಮುಂಚೆ ಯೂಸ್ ತಗೊಂತಿದ್ರು ಇಲ್ಲೆಲ್ಲ ಮಾರ್ಕೆಟ್. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಆ ಪ್ಲಾಸ್ಟಿಕ್ ಸಹ ತಗೊಂತಾ ಇಲ್ಲ. ಅದನ್ನ ನಾ KMF ಕೇಳೋದೇನಪ್ಪಾ ಅಂದ್ರೆ, ನೀವೊಂದು ರೀಸೈಕಲ್ ರೇಟ್ ತೆಗೆದು ನೀವೇ ಪ್ಲಾಸ್ಟಿಕ್ ತಗೊಳ್ರಿ, ಅದು ಅನುಮೋದನೆ ಇದೆ, ತಗೊಂಡು ನೀವು ಅದನ್ನ ರೀಸೈಕಲ್ ಮಾಡಿ ಅಂತ KMF ಅಧ್ಯಕ್ಷರಿಗೂ ನಾ ಕೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಈಗೀಗ ಮೊನ್ನೆ ಓದ್ತಿಗಳು ನಾವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ರಸ್ತೆ ನಿರ್ಮಾಣಕ್ಕೆ ವೇಸ್ಟ್ ಪ್ಲಾಸ್ಟಿಕ್ ಯೂಸ್ ಮಾಡ್ರಿ, ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ ಪ್ರಕಾರ ಅಂತ ಆಲ್ರೆಡಿ ಅನುಮೋದನೆ ಇದೆ 2016. ಅದನ್ನ ಅದು ಅನುಷ್ಠಾನ ಮಾಡಿ ಅಂತ ಹೇಳ್ತಾ ಇದ್ರು. ಓದ್ತಿಗಳು ಮಾಡಿದ್ದಾರೆ. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ನಾವು ಧನ್ಯವಾದ ಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಧನ್ಯವಾದ ಕೊಡ್ತೀವಿ. ಯಾಕಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ 1.5 ಲಕ್ಷ ಉಳಿತಾ ಇದೆ 1 ಕಿಲೋಮೀಟರ್ಗೆ. ಆಮೇಲೆ ಸ್ಟಿಫ್ನೆಸ್ ಆಗುತ್ತೆ ಮತ್ತು ವೇಸ್ಟ್ ಪ್ಲಾಸ್ಟಿಕ್
ವೇಸ್ಟ್ ಆಗೋದು ಉಳಿತೈತಿ, ಅಂದ್ರೆ ಮಾಲಿನ್ಯ ಆಗೋದು ತಡಿತೈತಿ. ಇದು ಬಹಳ ಸಂತೋಷ ಇದೆ. ಆದ್ರೆ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫ್ಲೈಓವರ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲೆಲ್ಲಿ ಏನ್ ಮಾಡ್ತಾ ಇದ್ದಾರೆ ಅದನ್ನ ಕೂಡಲೇ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಇಂಡಿಯನ್ ರೋಡ್ ಮಾಡಿ. ಮತ್ತು ಕೇಂದ್ರ ಸರ್ಕಾರ ಕೇಳೋದೇನಂದ್ರೆ ಪ್ರತಿ ಊರುಗಳಲ್ಲಿ ಎಲ್ಲೆಲ್ಲಿ ರಸ್ತೆ ಮಾಡ್ತಿರ್ತಾರ ಅವ್ರಿಗೆ ಕೂಡಲೇ ಅದನ್ನ ಅವ್ರಿಗೆ ಆರ್ಡರ್ ಮಾಡಿ, ಅದೇನಿಲ್ಲ ಆಲ್ರೆಡಿ ಅಮೆಂಡ್ಮೆಂಟ್ ಇದೆ, ಜಸ್ಟ್ ನೀವು ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಷ್ಟೇ. ಆಮೇಲೆ ಈಗ ನಾವು ನೋಡ್ತಾ ಇದ್ದೀವಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅಂತ ಆಲ್ರೆಡಿ 2016 ಇತ್ತು ಮತ್ತು 19ರಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಿದ್ರು. ಬಟ್ ಕಾರಣ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಬರೇ ನಾವು ಏನಾದ್ರು ಹಿಂಗ ಇವತ್ತು ಪ್ರೆಸ್ ಮೀಟ್ ಮಾಡೋದಿಲ್ಲ, ಹೋಗಿ ಒಂದು 5-6 ಅಂಗಡಿ ಹೋಗ್ತಾರೆ, ಹೋಗಿ ಸೀಸ್ ಮಾಡ್ದಂಗೆ ಮಾಡ್ತಾರೆ, ಮತ್ತೆ ಬಂದ್ಬಿಡ್ತಾರೆ, ಮತ್ತೆ ಯಾವತ್ತವಾಗಿ ನಡೀತಾ ಇದೆ. ಅದು ನಾವು ಎಲ್ಲಿ ಫ್ಯಾಕ್ಟ್ರಿ ಇದೆ, ಎಲ್ಲಿ ಯಾರಿಂದ ಬರ್ತಾ ಇದೆ, ಯಾವ ರಾಜ್ಯದಿಂದ ಬರ್ತಾ ಇದೆ ಅಥವಾ ಎಲ್ಲಿಂದ ಬರ್ತಾ ಇದೆ ನೋಡಿ ಅದು ಕೂಡಲೇ ಬರ್ಲಾರ್ದಂಗ ಕಟ್ಟುನಿಟ್ಟಾಗಿ ಜರುಗಿಸ್ರಿ ಅಂತ ಈ ಕೂಡಲೇ ಮಾನ್ಯ ಜನ ಅಧಿಕಾರಿಗಳ ಮೂಲಕ ಕೇಳ್ತಾ ಇದೀವಿ ನಾವು. ಇವು ಇನ್ನೊಂದ್ರಿ ಈಗ ನಾವೆಲ್ಲ ನೋಡ್ತಾ ಇದೀವಿ, ನೀರು ಮಳಿ ಬಂತಂದ್ರೆ ನಾವು ಫ್ಲಡ್ ಬಂದ್ಬಿಡ್ತೈತಿ. ಆದ್ರೆ ಫ್ಲಡ್ ಬರ್ಬಾರ್ದಂದ್ರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕು, ಅದು ಅಮೆಂಡ್ಮೆಂಟ್ ಇದೆ ರೀ. ಪ್ರತಿ ಮನಿ ಏನಾರ ಕಟ್ಟೋದಾದ್ರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ ಅಂತ ನಾವು ಈ ಮೂಲಕ ಕೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರ 2019 ಮುಂಚೆ ಇಂಪೋರ್ಟ್ ಆಫ್ ವೇಸ್ಟ್ ಪ್ಲಾಸ್ಟಿಕ್ ಇ ವೇಸ್ಟ್ ಪೇಪರ್ ಮಾಡಿದ್ರು. ಅಂದ್ರೆ ನಾವು ಆಮದು ಮಾಡ್ಕೊಳ್ಳೋದು ತರಿಸಿದ್ರು, ಅದರಿಂದ ನಮ್ಮ ವೇಸ್ಟ್ ಎಲ್ಲ ಬಹಳ ಡಿಮಾಂಡ್ ಇತ್ರಿ. ಅವಾಗ ನಮ್ಮ ವೇಸ್ಟ್ ಎಲ್ಲಿ ಹುಡುಕಿದ್ರು ಸಿಕ್ತಿದ್ದಿಲ್ಲ, ಮತ್ತು ಸಿಕ್ಕಾಪಟ್ಟಿ ತುಟ್ಟಿನೂ ಬರ್ತಿತ್ತು. ಏನೋ ಯಾರು ಉದ್ಯಮಿದಾರ ಇದನ್ನು ಒತ್ತಾಯ ಗೊತ್ತಾಗಲಿಲ್ಲ, ಅದನ್ನು ಪಾರ್ಷಿಯಲಿ ಲಿಫ್ಟ್ ಮಾಡಿದ್ರು 2019ನಲ್ಲಿ. ಅಂದ್ರೆ ಪಾರ್ಷಿಯಲಿ ಲಿಫ್ಟಿಂಗ್ ಆಫ್ ಬ್ಯಾನ್ ಆನ್ ಇಂಪೋರ್ಟ್ ಆಫ್ ವೇಸ್ಟ್ ಫ್ರಮ್ ಕಂಟ್ರೀಸ್ ಲೈಕ್ USA, ಕೆನಡಾ ಅಂಡ್ ಸೋ ಆನ್. ಈಗ ಏನಾಗ್ತಾ ಇದೆ ಅಂದ್ರೆ ಇಷ್ಟು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ನಂಬರ್ 1 ವೇಸ್ಟ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಇಂಡಿಯಾ ಆಗ್ಬಿಟ್ಟಿದೆ ಇದರಿಂದ. ಅದಕ್ಕೆ ನಾನು ಏನ್ ಕೇಳ್ತಾ ಇದ್ದೆ ಕೇಂದ್ರ ಸರ್ಕಾರಕ್ಕೆ, ಬ್ಯಾನ್ ಇದೆಲ್ಲ ಕಂಪ್ಲೀಟ್ ಆಗಿ ಮಾಡಿ, ಕಂಪ್ಲೀಟ್ ಆಗಿ ಇಂಪೋರ್ಟ್ ಮಾಡೋದು. ಯಾಕಂದ್ರೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದೀವಿ, ಲೈಕ್ HDP ಪ್ಲಾಸ್ಟಿಕ್ ಅಂತ ಬರ್ತೈತೆ, ಹೈ ಡೆನ್ಸಿಟಿ ಪಾಲಿಥಿನ್ ಅಂತ. ಆ ಪ್ಲಾಸ್ಟಿಕ್ ಎಷ್ಟು ನಮಗೆ ಮೊದಲೆಲ್ಲ 30-40 ರೂಪಾಯಿ ಕೆಜಿ ತಗೊಳ್ಳೋದು, ಈಗ ಹಂಗ ಕೊಟ್ಟು ತಗೊಳಕ್ ರೆಡಿ ಇಲ್ಲ. ಅಂದ್ರೆ ಪ್ಲಾಸ್ಟಿಕ್ ಅನ್ನ ಈಗ ನೀವ್ ಏನಾರ ಯಾರ ವೆಂಡರ್ಸ್ ತಗೋದು ಹೋಗಿ ಎಲ್ಲಾರು ಕೊಡ್ಬೇಕಂದ್ರೂ ಆಗ್ತಾ ಇಲ್ಲ. ಬಿಕಾಸ್ ಆಫ್ ನಮ್ಗೆ ಈಸಿಯಾಗಿ ಪ್ಲಾಸ್ಟಿಕ್ ಸಿಗ್ತಾ ಇದೆ ಬೇರೆ ಕಂಟ್ರಿಯಿಂದ, ಚಲೋ ಪ್ಲಾಸ್ಟಿಕ್. ಅದನ್ನ ಬ್ಯಾನ್ ಮಾಡಿದ್ರೆ ನಮ್ಮ ವೇಸ್ಟ್, ಸ್ವದೇಶಿ ವೇಸ್ಟ್ ಅಪ್ನಾವ್ ಅಂದ್ರೆ ಸ್ವದೇಶಿ ವೇಸ್ಟ್ ರೀಸೈಕಲ್ ಅಂತ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೇಳ್ತಿದ್ದೆ. ಯಾಕಂದ್ರೆ ಇದು ಮಾಡ್ಲಿಲ್ಲ ಅಂದ್ರೆ ನಮ್ದು ವೇಸ್ಟ್ ಇನ್ನೂ ಆಗಿ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಯಾರು ವೆಂಡರ್ಸ್ ತಗೊಳ್ಳಿಲ್ಲ ಅಂದ್ರೆ ಇವರು ತಗೋದ್ರು ಕಲೆಕ್ಟ್ ಮಾಡೋರು ಬಿಟ್ಟು ಬಿಡ್ತಾರೆ. ಈಗ ಹೆಂಗ್ ಮಿಲ್ಕ್ ಪ್ಯಾಕೆಟ್ ಪ್ರಾಬ್ಲಮ್ ಆಗಿದೆ, ಹಂಗೆ ಚಲೋ ಪ್ಲಾಸ್ಟಿಕ್ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಮಾತ್ರ ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳು ನಂಬರ್ 1 ಡರ್ಟಿ ಕಂಟ್ರಿ ಆಗ್ಬಿಡ್ತೈತೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಈಗ ಇದರಿಂದ ಏನೇನ್ ಪ್ರಾಬ್ಲಮ್ ಆಗ್ತಾ ಇದೆ, ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಗೋಮಾತೆ ವೃಕ್ಷ ಮಾತೆ ಅವರು ಸಾಯ್ತಾ ಇದ್ದಾರೆ, ಸಾವಿನಂಚಿನಲ್ಲಿದೆ. ಮುಂದಿನ ಪೀಳಿಗೆಗೆ ಸಂತೋಷ, ಡ್ರೀಮ್ ಅಂಡ್ ಹ್ಯಾಪಿನೆಸ್ ಇಲ್ಲ, ಸ್ವಚ್ಛವಾದ ಗಾಳಿ ರಿಸೋರ್ಸ್ ಇಲ್ಲ, ಮತ್ತೆ ಹವಾಮಾನ ವೈಪರೀತ್ಯ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಮತ್ತೆ ಏನು 45 ಡಿಗ್ರಿ ಹೋಗಿತ್ರಿ ಹೋದ ವರ್ಷ ಇದು ಹವಾಮಾನ, ಇದು ಬೇಸಿಗೆ. ಇದರಿಂದ ಏನು ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈಗ ಇನ್ನೊಂದು ನಮ್ಮ ಕೊರೋನಾ ಇದ್ರಿಗೆ ಬರ್ತಾ ಇದೆ. ಇಂಥ ರೋಗಗಳೆಲ್ಲ ಕಾರಣ ಏನಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯ, ಅಂದ್ರೆ ಪರಿಸರ ಮಾಲಿನ್ಯದಿಂದ ಆಗ್ತಾ ಇದೆ ಅಂತ ಒಂದು ಕೋರ್ಟ್ ಆರ್ಡರ್ ಮಾಡಿತ್ತು ಮೊದಲು. ಇದೆಲ್ಲ ಕೇಳಿ ನಮ್ಗೆ ಏನ ಅನಿಸುತ್ತೆ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇವೇನು ಅನುಮೋದನೆ ಇದಾವ, ಏನ್ ರ್ಯಾಪರ್ಸ್, ಏನ್ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಇದಾರ, ತಮ್ಮ ವೇಸ್ಟ್ ತಮ್ಮ ಪ್ಲಾಸ್ಟಿಕ್ ಏನ್ ಪ್ರೊಡ್ಯೂಸ್ ಆಗ್ತೈತಿ ತಮ್ಮ ಫುಡ್ ಇಂದ, ಅದನ್ನ ತಾವು ತಗೊಂಡಾಗ ಅದನ್ನು ಕಟ್ಟುನಿಟ್ಟಿನ ಜಮಾ ತಲುಪಿಸಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳು ಬಹಳ ತೊಂದರೆ ಆಗ್ತೈತಿ. ಇನ್ನೊಂದು ಇಂಪೋರ್ಟ್ ಆಫ್ ಪ್ಲಾಸ್ಟಿಕ್ ಏನ್ ವೇಸ್ಟ್ ಇದೆಯಲ್ಲ ಅದನ್ನು ಬ್ಯಾನ್ ಇದೆಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಂತ ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ನಮ್ಮ ಇನ್ನೊಂದು ಬಹಳ ಮುಖ್ಯವಾದ ಇಷ್ಟು ಏನಾಯ್ತಲ್ಲ, ನಮ್ಮ ವಿಶ್ವ ಪರಿಸರ ದಿನಾಚರಣೆಗೆ ಸಂಬಂಧಪಟ್ಟಂತ ವಿಷಯ, ಪರಿಸರ ಮಾಲಿನ್ಯ ಕೊನೆಗೊಳಿಸಬೇಕಂದ್ರೆ ಇವೆಲ್ಲ ನಾವು ಅನುಷ್ಠಾನ ಮಾಡಲೇಬೇಕು. ಆಮೇಲೆ ಇದರ ಜೊತೆಗೆ ನಮ್ಗೆ ಬಹಳ ಮುಖ್ಯವಾದ ನಮ್ಮ ಮಾನವನ ಉಳಿವಿಗಾಗಿ ಅವನ ಹಕ್ಕದು ಏನಂದ್ರೆ ಶೌಚಾಲಯ. ಅದು ಆಕ್ಚುಲಿ ನಾವು ಹೇಳಬಾರ್ದು, ಆದ್ರೂ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ಶೌಚಾಲಯ ಅನ್ನೋದು ಒಂದು ದೊಡ್ಡ ಒಂದು ಪ್ರಾಬ್ಲಮೆಟಿಕ್ ಇಶ್ಯೂ ಆಗಿಬಿಟ್ಟಿದೆ. ಅದು ಮಹಿಳೆಯರಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ಎಲ್ಲೇ ಹೋಗ್ರಿ ಮಹಿಳೆಯರ ಶೌಚಾಲಯ
ಅಂದ್ರೆ ಇಲ್ಲೇ ಅಲ್ಲ, ಅವರ ಘನತೆ ಮತ್ತು ಗೌರವಕ್ಕಾಗಿ ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಾರೆ. ಆದ್ರೆ ಮಹಿಳೆಯರ ಶೌಚಾಲಯನೇ ಇಲ್ಲ. ಮತ್ತು ಅವ್ರು ಅಕಸ್ಮಾತ್ ಎಲ್ಲೋ ಹಳೇದಿದಾವ ಅವು ಇದ್ದಿದ್ದು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟಿ ಚಾರ್ಜ್ ಮಾಡ್ತಾ ಇದಾರೆ. ಮಿನಿಮಮ್ ₹5 ಗಂಡ್ ಮಕ್ಕಳಿಗೆ ಫ್ರೀ ಬಿಟ್ಟಿರ್ತಾರ, ಇವ್ರಿಗೆ ₹5 ಅಂತಾರೆ. ಎಂತ ದುರ್ದೈವ ಅಂದ್ರೆ ನಮ್ಮ ಮಹಿಳೆಯರ ಮೇಲೆ ಇದಕ್ಕಿಂತ ದೊಡ್ಡ ದೌರ್ಜನ್ಯ ಯಾವುದಿಲ್ಲ ಈ ದೇಶದಲ್ಲಿ ಅಂತ ಹೇಳ್ತಾ ಇದೀವಿ. ಅದು ಇದು ಎಲ್ಲಾ ಕಡೆನೂ ಇದೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಈಗ HDPRTS ಇದೆ, ಬಸ್ ಸ್ಟಾಪ್ ಇದೆ, ಒಳಗಡೆ ಮಹಿಳೆಯರಿಗೆ ಒಂದು ಶೌಚಾಲಯ ನಿರ್ಮಾಣ ಮಾಡ್ರಿ. ನೀವ್ ಹೆಂಗಾದ್ರೂ ಟ್ಯಾಕ್ಸ್ ತಗೊಂಡಿರ್ತೀರಿ, ಮೊನ್ನೆ SW ವೆಸ್ಟ್ ಮ್ಯಾನೇಜ್ಮೆಂಟ್ ತಗೊಂಡ್ರಿ, ಅದು ಎಕ್ಸ್ಟ್ರಾ ಹಾಕಿರ ಮಹಿಳೆಯರಿಗೆ ಫ್ರೀ ಕೊಡ್ರಿ. ಇದಕ್ಕಿಂತ ದೊಡ್ಡ ಘನತೆ ಗೌರವ, ಅವ್ರಿಗೆ ಗೌರವ ರಕ್ಷಣೆಗಿಂತ ಯಾವುದಿಲ್ಲ ಅಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀವಿ. ಆಮೇಲೆ ಈಗ ಆಸ್ ಪರ್ ದಿ ಪಬ್ಲಿಕ್ ದೇರ್ ಆರ್ ನೋ ಟಾಯ್ಲೆಟ್ಸ್ ಇನ್ ಹುಬ್ಳಿ ಧಾರವಾಡ. ಅಂದ್ರೆ ಎಲ್ಲ ಕಡೆ ಹುಬ್ಳಿ ಧಾರವಾಡದಲ್ಲಿ ಅಂತೂ ಪಬ್ಲಿಕ್ ಟಾಯ್ಲೆಟ್ ಅಂತೂ ಬಹಳ ಕಡಿಮೆ ಇದೆ. ಅದನ್ನ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ನೀವು ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ಮಾನವ ರೋಗಕ್ಕೆ ತುತ್ತಾಗ್ತಾನಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀವಿ. ನಾವೆಲ್ಲ ಬರ್ತೀವಿ, ಎಷ್ಟೋ ಈ ಟಾಯ್ಲೆಟ್ ಮಾಡಿದ್ವಿ, ಈ ಪಬ್ಲಿಕ್ ಟಾಯ್ಲೆಟ್ ಅಂತ. ನಾವೀಗ ಅಲ್ಲಿ ಹೋದ್ರೆ ಈ ಪಬ್ಲಿಕ್ ಟಾಯ್ಲೆಟ್ ಹೋಗಿ ಅದು ಒಂಥರ ಯುಕ್ತ ಟಾಯ್ಲೆಟ್ ಆಗಿಬಿಟ್ಟಿದಾವ. ಆ ಟಾಯ್ಲೆಟ್ ಸ್ವಚ್ಛ ಮಾಡ್ರಿ. ಮತ್ತೆ ಅದ್ರ ಜೊತೆಗೆ ಇನ್ನು ನಮಗೆ ಮೂಲವಾಗಿ ಅದನ್ನ ಪ್ರೊವೈಡ್ ಮಾಡ್ರಿ, ನಮಗೆ ಫ್ರೀ ಆಗಿ ಅಂತ ನಾವು ಕೇಳಕ್ ಇಚ್ಛೆ ಪಡ್ತೀವಿ. ಎಷ್ಟೋ 15 ಲಕ್ಷ ಗಂಟೆ ಒಂದೊಂದು ಟಾಯ್ಲೆಟ್ ಅದು. ಆ ಟಾಯ್ಲೆಟ್ಗಳು ಮೊದಲಿಂದ ಟಾಯ್ಲೆಟ್ ಎಲ್ಲ ಇದ್ದು, ಆ ಟಾಯ್ಲೆಟ್ಗಳನ್ನು ಎಷ್ಟೋ ಬಿಡಿಸಿದ್ರು ಸ್ಮಾರ್ಟ್ ಸಿಟಿ ಯೋಜನೆ ಒಳಗಡೆ. ಅವನಾರ ರೀಸ್ಟಾರ್ಟ್ ಮಾಡ್ರಿ ಅಂತ ಕೇಳ್ತಾ ಇದೀವಿ. ಈಗ ಎಷ್ಟೋ ಟಾಯ್ಲೆಟ್ ಇದಾವ, ಆ ಟಾಯ್ಲೆಟ್ ಇದ್ರು ಅವು ಓಪನಿಂಗ್ ಇಲ್ರಿ. ಅಲ್ಲಿ ಎಲ್ಲೋ ಕಡೆನೂ ಹೋಗಿ ಗಲೀಜ್ ಮಾಡ್ತಾ ಇದಾರೆ. ಅವು ಬಂದಾಗಿರೋ ಟಾಯ್ಲೆಟ್ ಅನ್ನು ಓಪನಿಂಗ್ ಮಾಡ್ರಿ ಅಂತ ಈ ಮೂಲಕ ಕೇಳಕ್ ಇಚ್ಛೆ ಪಡ್ತೀವಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ದು ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ, ನೀವೆಲ್ಲ ನಾವು ಧಾರ್ಮಿಕ ಮಂದಿ, ಎಲ್ಲೇ ದೇವಸ್ಥಾನ ಹೋದ್ರೆ ತೆಂಗಿನಕಾಯಿ ಹೊಡಿಯೋದು ಕಾಮನ್. ಬಟ್ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ಹೋದ್ರು ತೆಂಗಿನಕಾಯಿ ಹೊಡೆದ್ರೆ ಸೀದಾ ಅದು ತೆಂಗಿನಕಾಯಿ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ. ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ ಅದನ್ನೊಂದು ಕಾನೂನು ತರ್ರಿ, ತೆಂಗಿನಕಾಯಿ ನೀರು ವ್ಯರ್ಥ ನಿಷೇಧ ಅಂದ್ರೆ ಅದನ್ನ ಪೇಶಂಕರ ಕೊಡ್ರಿ. ಯಾಕಂದ್ರೆ ಒಂದು ತೆಂಗಿನಕಾಯಿ ನೀರು ಕುಡಿಯಾಕ ಹೋದ್ರೆ ₹35-40 ಇದೆ. ಅದನ್ನು ಉಳಿಸಿದ್ರೆ ಎಷ್ಟೋ ನೈಸರ್ಗಿಕ ಸಂಪತ್ತು, ನಾವು ಆರೋಗ್ಯವಾಗಿರುವಂತ ಇದು ಅದರಿಂದ ಎಂತೋ ಖನಿಜಗಳಿದಾವ. ಆಮೇಲೆ ಇನ್ನೊಂದ್ರಿ ನಮ್ದು ಭಿಕ್ಷಾಟನೆ. ಇದು ಭಿಕ್ಷಾಟನೆ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಒಂಥರ ಮಾಫಿಯಾ ಆದಂಗ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದಲ್ಲಿ ಈಗ ಭಿಕ್ಷುಕರೇ ಶ್ರೀಮಂತರಾಗುವಂತ ಕಾಲ ಬಂದಿದೆ. ಯಾಕಂದ್ರೆ ಅದು ಭಿಕ್ಷಾಟನೆ ನಿಷೇಧ ಇದ್ರು ಸಹಜವಾಗಿ ಭಿಕ್ಷುಕರು ಹೆಚ್ಚಿಗೆ ಆಗ್ತಾ ಇದಾರೆ, ಭಿಕ್ಷೆ ಕೊಡೋರು ಬಹಳ ಇದ್ದಾರೆ. ಅದು ನಿಷೇಧ ಮಾಡುವಂತ ಈಗ ಆಲ್ರೆಡಿ ಗೊತ್ತಿದೆ ನಮ್ಗೆ 3 ವರ್ಷ ದಂಡ ಅಂತಿದೆ. ಅದಕ್ಕೆ ನಾವು ಟ್ಯಾಕ್ಸ್ ಕೊಡ್ತೀವಿ, ಅವ್ರಿಗೆ 3 ವರ್ಷ ಜೈಲಿದೆ. ಚಲೋ ಮಂದಿನೂ ಭಿಕ್ಷೆ ಕೊಡ್ತಾ ಇದಾರೆ, ಅದನ್ನು ಮತ್ತೆ ನಿಷೇಧ ಮಾಡ್ಬೇಕ್ರಿ. ಯಾಕಂದ್ರೆ ಈ ಭಿಕ್ಷಾಟನೆ ಅನ್ನೋದು ಬಹಳ ದೊಡ್ಡ ನಮ್ಗೆ ಇದು ಆಗ್ಬಿಟ್ಟಿದೆ. ಈಗ ಆಕ್ಚುಲಿ ರಿಯಪ್ರೇಷನ್ ಸೆಂಟರ್ ಇದೆ, ಅದು ಕಂಪ್ಲೇಂಟ್ ನಂಬರ್ ಇದೆ. ನಾವು ಇವಾಗ ಹೇಳಿದಾಗ ಸರ್ಕಾರ ಒಂದು ಇದು ಮಾಡ್ತೈತಿ, ಮತ್ತೆ ಬಿಟ್ಬಿಡ್ತಾರೆ. ಆದ್ರೆ ಕಟ್ಟುನಿಟ್ಟಾಗಿ ತಂದ್ರೆ ಅದ್ರ ಬದಲಿ ಇದು ಪ್ಲಾಸ್ಟಿಕ್ ವೇಸ್ಟ್ ಕಲೆಕ್ಷನ್ ಹಚ್ಬೋದು. ಅವ್ರಿಗೆ ಕರೆದು ಪ್ಲಾಸ್ಟಿಕ್ ಬಾಟಲ್ ಕವರ್ ಮಾಡಿದ್ರು ಆ ನೀರಿನ ಬಾಟಲ್ ಚಲೋ ರೇಟ್ ಇದೆ. ಒಂದು ಚೀಲ ಕಟ್ ಮಾಡಿದ್ರೆ ಒಂದು ದಿನ ದುಡಿಮೆ ಹಾಕ್ಬೋದು ಅವ್ರಿಗೆ. ಅದನ್ನ ಮಾಡ್ಬೋದು ಸರ್ಕಾರ. ಇಂಥ ಯೋಜನೆಗಳು ಮಾಡಿದ್ರೆ ಭಿಕ್ಷಾಟನೆ ನಿರ್ಮೂಲನೆ ಮಾಡಬಹುದು. ನಾವು ಸುಮ್ಮನೆ ಪ್ಲಾಸ್ಟಿಕ್ ವೇಸ್ಟ್ ಅನ್ನ, ಈ ವೇಸ್ಟ್ ಅನ್ನ, ಪೇಪರ್ ಅನ್ನ ಎಲ್ಲಿ ಬೇಕಾದ್ರೆ ಚಲೋದು ಮಾಡ್ತೀವಿ. ಈ ಕಡೆ ಭಿಕ್ಷಕರನ್ನ ಹೆಚ್ಚಿಗೆ ಮಾಡ್ತಾ ಇದೀವಿ. ದೊಡ್ಡ ದುರಂತ ಅಂದ್ರೂ ಅಡ್ಡಿಲ್ಲ ನಮ್ದು. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆಲ್ಲ ಮನುಷ್ಯರಿಗೆ ಬೇಕಾಗಿರೋದು ನೀರು, ನೀರೇ ಹೊಂಡ, ಬಾವಿ, ಅವನು ನಾವು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಇವನು ನಾವು ಎಷ್ಟು ಮುಖ್ಯ ಅಂದ್ರೆ ನಮ್ಗೆ ನೀರು ಇಲ್ಲಂದ್ರೆ ನೀರು ಸಮುದ್ರದಿಂದ ನೀರು ಬಿಡೋದಿಲ್ಲ. ಕೆರೆ, ಬಾವಿ, ಹೊಂಡ ಬೇಕು. ಈಗ ಅಲ್ಲಿ ಏನಾಗಿದೆ ಅಂದ್ರೆ ಅದು ಅಲ್ಲಿಯೂ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು, ಮಾಡ್ತಾ ಇಲ್ಲ. ಆಮೇಲೆ ಎಷ್ಟು ಕೆರೆಗಳು ನೋಡಿದ್ರು ಪ್ಲಾಸ್ಟಿಕ್ ಯುಕ್ತ ಆಗ್ಬಿಟ್ಟಿದಾವೆ. ನಾವೆಲ್ಲ ಹೋಗಿ ಪ್ಲಾಸ್ಟಿಕ್ ಬಿದ್ದಿರ್ತೈತಿ. ಕಾರಣ ಇಷ್ಟೇ, ಅವ್ರನ್ನ ಅದೊಂದು ಮಿನಿಸ್ಟ್ರಿನೇ ಇದೆ, ಅದು ಮಿನಿಸ್ಟ್ರಿ ಮಾಡಿ ಅದು ಕಟ್ಟುನಿಟ್ಟಾಗಿ ಕ್ರಮ ತಗೋಬೇಕಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಇವೆಲ್ಲ ಹೇಳೋದೇನಪ್ಪ ಅಂದ್ರೆ, ನಾವು ನಾಳೆ ವಿಶ್ವ ಪರಿಸರ ದಿನಾಚರಣೆ ಮಾನ್ಯ ಜಿಲ್ಲಾಧಿಕಾರಿಯವರು ಕಾರ್ಯಗಳು ಎಲ್ಲಿ ಸಿಗ್ತಾರ ನೋಡ್ಬೇಕು. ಧಾರವಾಡ ಜಿಲ್ಲಾಧಿಕಾರಿ ಆಫೀಸ್ ಸಿಗ್ತಾರೋ ಇಲ್ಲಿ ಇದ್ರಲ್ಲಿ 11 ಗಂಟೆಗೇನೋ SDM ಅಲ್ಲಿ ಏನೋ ಕಾರ್ಯಕ್ರಮ ಇಟ್ಟಿದ್ದಾರೆ ಗೌರ್ಮೆಂಟ್ ಯುಕ್ತ, ಅಲ್ಲಿ ಏನೋ ಗೊತ್ತಿಲ್ಲ. ಇದು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಹೋಗಿ ಅವರಿಗೆ ಡೈರೆಕ್ಟ್ ಚೆಕ್ ಕೊಡ್ತೇವೆ, 2 ಚೆಕ್. ನ್ಯಾಷನಲ್ ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಒಂದು, ಆಮೇಲೆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಒಂದು, ಇವನು ಚೆಕ್ ಕೊಡೋದು. ಮತ್ತೆ ಅದ್ರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಏನು ಕೊಡ್ತಾ ಇದೀವಿ ಮನವಿ ಪತ್ರ, ಅದು ಅವ್ರಿಗೊಂದು ಸಲ್ಲಿಸೋದು. ಇನ್ನೊಂದು ಮುಖ್ಯಮಂತ್ರಿಯಿಂದ ಅನುಮೋದನೆ ಆಗಿ ಬಂದ ಪತ್ರ ಇದೆ, ಅದೊಂದು ಸಬ್ಮಿಟ್ ಮಾಡ್ತಾ ಇದೀವಿ. ಅಂದ್ರೆ ಇಂಪ್ಲಿಮೆಂಟ್ ಮಾಡಿ ಅಂತ ಡೈರೆಕ್ಟ್ CM ಆಫೀಸ್ ಇಂದ ನಾವು ಕೇಳ್ತಾ ಇದೀವಿ.
PM ನೀರು ಪಟ್ಟಿಗೆ ಎಷ್ಟು ಕೊಡ್ತಾ ಇದ್ರೆ? 2500 ಸರ್. 500 ಸರ್. ನೀವು ಏನು ವೇಸ್ಟ್ ಕಲೆಕ್ಟ್ ಮಾಡಿದ್ರೆ ಅದರದ್ದು ದುಡ್ಡು ಸರ್, ಅದು ಮಾರಿ ಬಂದ ದುಡ್ಡು ಸರ್, ನಮ್ದೇನಲ್ಲ. ಎಲ್ಲ ಏನ್ ನೇಚರ್ ವಾರಿಯರ್ ಇದಾರ, ಮತ್ತೆ ನೇಚರ್ ವಾರಿಯರ್ ಅಂದ್ರೆ ಯಾಕಂದ್ರೆ ವರ್ಲ್ಡ್ ಉಪಯೋಗ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಗಡಿ ರೇಖೆ ಹೆಂಗ ರಕ್ಷಣೆ ಮಾಡ್ತಾ ಇದಾರ ನಮ್ಮ ಸೈನಿಕರು, ಹಂಗ ಇವ್ರೇನ ನಮ್ಮ ಮನೆ ಹೋದಾಗ ನಮ್ಗೇನು ಸ್ಪಂದನೆ ಕೊಡ್ತಾರ. ಒಂದು ಪ್ಲಾಸ್ಟಿಕ್ ಚೆಲ್ಲಿದ್ರು ಒಂದು ನಮ್ಮ ಪರಿಸರ ಹಾಳು ಮಾಡೋದು, ಆ ಪರಿಸರ ರಕ್ಷಣೆ ಮಾಡುವಂತ ನಮ್ಮ ಪ್ರಕೃತಿ ಯೋಧರ ಇವರು ಇವರು ಇನ್ನರ್ವಿ ಕ್ಲಬ್ ಆಫ್ ಹುಬ್ಳಿ ವೆಸ್ಟ್ ಪ್ರೆಸಿಡೆಂಟ್ ಶ್ರುತಿ ಭಟ್ ಅಂತ ಇವರು ನಮ್ಗೆ ಆಲ್ರೆಡಿ ಕೊಡ್ತಾ ಇದಾರ. ಮತ್ತೆ ಅವರಿಂದ ಬಂದ ದುಡ್ಡನ್ನು ಅದ್ರೊಳಗೆ ಸೇರಿಸಿದೀವಿ. ನಂದು ವೀರಪ್ಪ ಅರಕೇರಿ ಸರ್. ಅರಕೇರಿ ಸರಸ್ವತಿ ಪೂಜನ ನಾವು ಅಧ್ಯಕ್ಷರು ವಕೀಲರು ಹಾಗೂ ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆಯ ಸಂಘಟನಾ ಕಾರ್ಯದರ್ಶಿ ಕಿತ್ತೂರು ಕರ್ನಾಟಕ. ನಿರ್ಮಲಾ ಹಿರೇಗೌಡ, ಪರಿಸರಕ್ಕಾಗಿ ನಾವು ರಾಜ್ಯ ಸಂಘಟನೆ ನಿರ್ಮಲಾ ಹಿರೇಗೌಡರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪರಿಸರಕ್ಕಾಗಿ. ಕಮಲಾಕ್ಷಿ ಭದ್ರಾಪುರ ಅಂತ ಪರಿಸರಕ್ಕಾಗಿ ನಾವು ಈ ಒಂದು ಸಂಘಟನೆಯ ಅದರಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಹೆಸರುವಾದಿಗಳು, ಚಿಂತಕರು. ರಾಜ್ಯ ಸಂಘಟನೆ ನಾವು ಧಾರವಾಡ ಜಿಲ್ಲೆಯಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೀವಿ. ಟಾಯ್ಲೆಟ್ ಬಗ್ಗೆ ನಾವು ಕಾರ್ಪೊರೇಷನ್ ಅವರಿಗೆ 2 ಸಾರಿ ಒಂದು ಮನವಿ ಕೊಟ್ಟಿದ್ದೀವಿ. ಇವಾಗ 3ನೇ ಸಾರಿ ನಾವು ಧರಣಿ ಕುತ್ಕೋತೀವಿ ಈ ಬಗ್ಗೆ ಅಂತಾನು ಕೂಡ ನಾವು ಒಂದು ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಏನಂದ್ರೆ ಇದು ಒಣ ಕಸ ಹಸಿ ಕಸದ ಬಗ್ಗೆ, ಘನತ್ಯಾಜ್ಯದ ಬಗ್ಗೆ ಏನು ವಿಲೇವಾರಿ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಸಂಘಟನೆಯವರು ಕಾರವಾರ ರೋಡಲ್ಲಿ ಇರುವಂತಹ ಒಂದು ಘನತ್ಯಾಜ್ಯ ಹೋಗಿದ್ವಿ. ಮತ್ತೆ ಹೊಸ ಯಲ್ಲಾಪುರದಲ್ಲಿ ಒಂದು 10-15 ಸಾರಿ ಹೋಗಿರ್ಬೋದು. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ, ಜೊತೆಗೆ ಪಾಲಿಕೆಯವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಇದನ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಅದ್ರ ಬಗ್ಗೆನೂ ನಾವು ಒಂದು ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದೀವಿ. ಜೊತೆಗೆ ನೀವು ಹೇಳಿದ್ರಲ್ಲ ಸರ್, ಈ ಪಬ್ಲಿಕ್ ಟಾಯ್ಲೆಟ್ ಆಕ್ಚುಲಿ ಇದು ಎಲ್ಲರೂ ಕೂಡ್ಬಿಟ್ಟು ನಾವು ಇದನ್ನ ನೀವು ಹೇಳಿದಾಗ ಇನ್ನರ್ವಿ ಇದ್ದವರು ತುಂಬಾ ಪ್ರತಿಷ್ಠಿತ ಫ್ಯಾಮಿಲಿಯವರು ಇದಾರಲ್ಲಿ ನಾವು ಹೇಳಿದ್ದೊಂದು ಒಳ್ಳೇದಾಯ್ತು. ಇದನ್ನ ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ಕೂಡ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಇದ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ. ಇನ್ನು ಹೆಚ್ಚಿನ ಧ್ವನಿ ಎತ್ತುವಂತ ಅವಶ್ಯಕತೆ ಇದೆ ಅಂತ ನಮ್ಮ ಮಾತಿಂದ ಅನಿಸುತ್ತೆ. ಸಣ್ಣವರ ಧ್ವನಿಗಿಂತ ದೊಡ್ಡವರ ಧ್ವನಿ ಬಹಳ ಸ್ಟ್ರಾಂಗ್ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಈಗ 3 ಜನ ಯಾವ ಅಡಿಯೊಬ್ಬರು ಹೆಣ್ಮಕ್ಳು ಬಂದು ಗಲಾಟೆ ಮಾಡೋದಕ್ಕೂ ಜಗದೀಶ್ ಶೆಟ್ಟರಿಗೆ ಗಲಾಟೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಲ್ಲ, ಖಂಡಿತವಾಗಿ ಉದಾಹರಣೆ ಹೇಳಿಲ್ಲ, ಅವ್ರ ಹತ್ತಲ್ಲ, ಉದಾಹರಣೆ ಹೇಳಿ. ಆಗ ಈಗಾಗಲೇ ನಾವು 1 ಲಕ್ಷ ಗಿಡಗಳ ಸಸಿಗಳನ್ನ ಹಚ್ಚಬೇಕಂತ ಹೋದ್ಸಲ ಜೂನಲ್ಲಿ ಏನು ಪಾಲಿಕೆಯವರು ನಿರ್ಣಯ ತಗೊಂಡು 50,000 ಗಿಡಗಳನ್ನೆಲ್ಲ ಅವರು ಎಲ್ಲರಿಗೂ ಒಂದು ಹಂಚಿದ್ದು. 50,000 ಗಿಡಗಳನ್ನ ಅವರು ಆಗಸ್ಟ್ ನಂತರ ಹಂಚುವಂತ ಅಕ್ಟೋಬರ್ ಅಲ್ಲಿ ಮಾಡುವಂತಹ ಒಂದು ಇದರಲ್ಲಿ ನಿರ್ಧಾರದಲ್ಲಿದ್ದು, ಅದನ್ನ ನಾವು ಪರಿಸರಕ್ಕಾಗಿ ನಾವು ಸಂಘಟನೆಯಿಂದ ನಾವು ಒಂದು ಅಪೇಕ್ಷೆ ಅವ್ರಿಗೆ ಅರ್ಜಿ ಕೊಟ್ಟು ಈ ತರ ಇದು ಮಾಡಬೇಡ್ರಿ, ಇದನ್ನ ನೀವು ಈ 50,000 ಗಿಡಗಳನ್ನ ಮುಂದಿನ ಜೂನಲ್ಲೇ ಹಚ್ಚಿರಿ, ಅದನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟು ನಾವು ಒಂದು ಅರ್ಜಿಯನ್ನು ಕೊಟ್ಟು ಅವ್ರಿಗೆ ಅದನ್ನ ಹಕ್ಕೊತ್ತಾಯ ಮಾಡಿದ್ವಿ ಸರ್. ಜೊತೆಗೆ ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಜನರಲ್ಲಿ ಎಲ್ಲರಲ್ಲೂ ಕೂಡ ಇದನ್ನ ಒಂದು ಜಾಗೃತಿಯನ್ನ ಮೂಡಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದನ್ನ ನಾವು ಪಾಲಿಕೆಯವರು ತುಂಬಾ ಒತ್ತಾಯ ಮಾಡ್ತಾ ಇದ್ದೀವಿ. ಹಸಿ ಕಸ ಒಣ ಕಸವನ್ನ ನೀವು ಸೆಗ್ರಿಗೇಷನ್ ಮಾಡಿಬಿಟ್ಟೆ ಇದು ಮಾಡ್ರಿ, ಇಲ್ಲಿಂದ ತಗೊಂಡು ಹೋಗ್ತೀರಿ, ಅಲ್ಲೆಲ್ಲೋ ಡಂಪ್ ಮಾಡ್ತೀವಿ, ಯಾವುದೇ ರೀತಿಯಾದ ಕೆಲಸ ಮಾಡ್ತಾ ಇಲ್ಲ. ಲೆಗಸಿ ವೇಸ್ಟ್ ಅಂತ ಒಂದ್ ಕಡೆ ಗುಡ್ಡೆ ಹಾಕ್ತಾ ಇದ್ವಿ, ಆ ಗುಡ್ಡೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ನಮ್ಮ ಮನೆ ಹತ್ರ ಬರೋದು ಬೇಡ ಅಂತ ಹೇಳಿ ನಾವು ಅದನ್ನು ತೀವ್ರತರವಾಗಿ ಖಂಡನೆ ಮಾಡಿ ಈಗ 2 ಸಾರಿ ನಾವು ಏನು ಮನವಿ ಕೊಟ್ಟಿದ್ವಿ ಅದಕ್ಕೆ ಅವರು ಒಂದು ಟೈಮ್ ಲಿಮಿಟ್ ತಗೊಂಡಿದ್ದಾರೆ. ಅದ್ರೊಳಗೆ ಅವ್ರು ಏನಾದ್ರೂ ಅದನ್ನ ನಿರ್ಧಾರ ತಗೋದೇ ಹೋದ್ರೆ ನಾವು ಖಂಡಿತವಾಗಿಯೂ ಎಲ್ಲರೂ ಕೂತ್ಕೊಂಡ್ಬಿಟ್ಟು ನಾವು ಧರಣಿಯನ್ನ ಮಾಡುವಂತ ಒಂದು ವ್ಯವಸ್ಥಿತವಾದ ಒಂದು ರೂಪರೇಷೆಯನ್ನ ಕೂಡ ಮಾಡ್ಕೊಂಡಿದ್ವಿ. ಜೊತೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿರುವಂತಹ ಕೆರೆಗಳ ಬಗ್ಗೆ, ಏನು ಕೆರೆಗಳು ಹಿಂದೆ ಇದ್ದುವಲ್ಲ ಒಂದಿಷ್ಟು ನಾವು ಬೈಫರ್ಕೇಟ್ ಮಾಡ್ಕೊಂಡಿರೋದಿರುತ್ತೆ. ಒಂದು ಜೀವಂತ ಕೆರೆಗಳು, ಸತ್ತ ಕೆರೆಗಳು, ಸಾಯುತ್ತಿರುವ ಕೆರೆಗಳು ಅಂತ ಹೇಳಿ ಅದನ್ನು ಒಂದು ಜನರಿಗೆಲ್ಲ ಧಾರವಾಡದಲ್ಲಿ ಜಾಗೃತಿ ಅಭಿಯಾನ ಮಾಡಿದ್ದೀವಿ ನಾವು. ಮಾರ್ಚ್ ಏಪ್ರಿಲ್ 22ರಂದು ಮಾಡಿದ್ವಿ.
ವಿಶ್ವ ಭೂಮಿ ದಿನ ಕೂಡ ನಾವು ಜಾಗೃತಿ ಅಭಿಯಾನ ಮಾಡಿ ಎಲ್ಲರಿಗೂ 1,000-2,000ಕ್ಕಿಂತ ಹೆಚ್ಚು ಜನರನ್ನ ಪಬ್ಲಿಕ್ ಅನ್ನ ಕರೆದ್ಬಿಟ್ಟು ಅವ್ರ ಕಡೆಯಿಂದ ಸೈನ್ ಮಾಡಿಸಿ ಈ ತರ ಎಲ್ಲರಿಗೂ ಹೇಳಿ ಇದನ್ನ ನಾವು ನಮ್ಮಲ್ಲಿರುವಂತ ಕೆರೆಗಳನ್ನ ನಾವು ಉಳಿಸುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸಣ್ಣ ಚಿಕ್ಕ ಮಕ್ಕಳು ನೋಡ್ತಾ ಇದ್ರು ಕಾಲೇಜ್ನವರೆಲ್ಲ ಅವ್ರನ್ನೆಲ್ಲ ಕರೆದ್ಬಿಟ್ಟು ಹೇಳ್ತಾ ಇದ್ವಿ ಕೆರೆ ನೋಡಿಲ್ಲ ನೀವು ನಾವು ಕಾಣೋದೇನೋ ಸಾಧನ ಕೆರೆ ಒಂದು ಕಾಣ್ತದ ಉಳ್ಕಲ್ ಕೆರೆ ಒಂದು ಕಾಣ್ತದ ನಮ್ಗೆ ಹಿಂದಿನ ಕೆರೆ ಕೋಳಿ ಕೆರೆ ನೋಡಿದ್ರೆ ಕೋಳಿ ಕೆರೆ ಯಾರಿಗೆ ಅಂತ ಗೊತ್ತಿಲ್ಲ ಅದೆಲ್ಲ ಪೂರ ಏನು ವಿಷಪೂರಿತ ಆಗಿರುವಂತ ಅಲ್ಲಿ ಒಂದು ಮೀನು ಸಹ ಬದುಕುವಂತ ಪರಿಸ್ಥಿತಿ ಇಲ್ಲ ಇದನ್ನೆಲ್ಲಾನು ಕೂಡ ನಾವು ಹೇಳಿದೀವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಒಂದು ಪರಿಸರ ಸಮಸ್ಯೆಗಳಿದಾವೋ ಅದಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸ್ತಾ ಇದ್ದೀವಿ ಪರಿಸರಕ್ಕಾಗಿ ನಾವು ಸಂಘಟನೆ ಕೂಡ ಅಂತ ಹೇಳ್ತೀವಿ. ಈಗ ಯಾರು ಹೊರಗಡೆ ನಿಮ್ಗೆ ಕಸ ಕೊಡಬೇಕು ಎಷ್ಟು ಅವ್ರಿಗೇನು ಕಾಂಟ್ಯಾಕ್ಟ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ